ನಮಸ್ಕಾರ, ವೆಲ್ಕಮ್ ಟು ಶ್ರೀನಿವಾಸ್ ಐಎಸ್ ಅಕಾಡೆಮಿ. ಸೊ ನಾವು ಇವತ್ತು RRB NTPC ಇದು ಗ್ರಾಜುಯೇಟ್ ಲೆವೆಲ್ದು ಏನು ಕಾಂಟ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಹೇಗೆ ಟ್ಯಾಕ್ಟಿಕ್ಸ್ ಯೂಸ್ ಮಾಡೋದು, ಹೇಗೆ ಬೇಗ ಸಾಲ್ವ್ ಮಾಡೋದು ನೋಡೋಣ. ಸೊ ಬನ್ನಿ, ಏನು ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ನೋಡೋಣ. ಏನು ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇನ್ ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವ ಥರ ಇದೆ ನೋಡಿ. 2x² ಪ್ಲಸ್ kx ಪ್ಲಸ್ 8 ಇದೆ. ಇನ್ನೊಂದು ಯಾವುದಿದೆ, 3x² ಪ್ಲಸ್ 4x ಪ್ಲಸ್ 12. ಸೊ ಈ ಎರಡು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ಎರಡು ಇಕ್ವೇಷನ್ ಇದೆ, ರೂಟ್ಸ್ ಕಾಮನ್ ಇದೆ. ರೂಟ್ಸ್ ಕಾಮನ್ ಅಂದರೆ ಏನಾಗುತ್ತೆ, ಆಲ್ಫಾ ಮತ್ತು ಬೀಟಾ ಇದರ ರೂಟ್ಸ್ ಮತ್ತು ಇದರ ರೂಟ್ಸ್ ಬೋತ್ ಆರ್ ಸೇಮ್ ಇದೆ. ರೂಟ್ಸ್ ಆರ್ ಸೇಮ್ ಇದೆ, ಕಾಮನ್ ಅಂದರೆ ಸೇಮ್ ಇದೆ. ಸೊ ಅದು ಕಾಮನ್ ರೂಟ್ಸ್ ಇದ್ದರೆ ಮಲ್ಟಿಪಲ್ ಆಫ್ ರೂಟ್ಸ್. ಹಿಂದೆ ಮಲ್ಟಿಪಲ್ ಆಫ್ ರೂಟ್ಸ್ ಅಂದರೆ ಏನು, ಆಲ್ಫಾ ಇಂಟು ಬೀಟಾ C/A ಮತ್ತು ಆಲ್ಫಾ ಪ್ಲಸ್ ಬೀಟಾ ಅಂದರೆ ರೂಟ್ಸ್. ಆಲ್ಫಾ ಬೀಟಾ ರೂಟ್ಸ್ ಹೆಸರಿದೆ. ಇನ್ನಿದೆ -B/A, ಇದು ಕೂಡ ಸೇಮ್ ಆಗುತ್ತಾ. ಸೊ ಹಾಗಾದರೆ ಇಲ್ಲಿ ನೋಡಿ, ಇದು ಏನಾಗುತ್ತೆ, ಆಲ್ಫಾ ರೂಟ್ಸ್ ಆಫ್ ಸಮ್ ಆಫ್ ರೂಟ್ಸ್ ಏನಾಗುತ್ತೆ -K/2. ಇದಕ್ಕೆ ಈಕ್ವಲ್ ಆಗುತ್ತೆ -4/3. ಸೊ ಇಕ್ವೇಷನ್ ಸಾಲ್ವ್ ಮಾಡಿ ನೋಡಿ ಏನಾಗುತ್ತೆ, ಅದು ಕೆ ಏನಾಗುತ್ತೆ ಆ ಕಡೆ 8/3. ಸೊ ಆನ್ಸರ್ ಏನು ಬರುತ್ತೆ 8/3. ಯಾಕೆ ಮಾಡಿದೆ ಅಂದರೆ ಸಮ್ ಆಫ್ ರೂಟ್ಸ್ ಕಾಮನ್ ಇದ್ದರೆ ಸಮ್ ಆಫ್ ರೂಟ್ಸ್ ಕೂಡ ಸೇಮ್ ಇರುತ್ತೆ ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್ ಕೂಡ ಸೇಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಹೆಂಗೆ ಕೊಟ್ಟಿದ್ದಾರೆ, ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆ್ಯಂಗಲ್ಸ್ ಇಸ್ 28 more than the smaller one. The smaller angle is ಓಕೆ ಇನ್ ಡಿಗ್ರೀಸ್. ಓಕೆ, ಹೆಂಗೆ ಕೊಟ್ಟಿದ್ದಾರೆ ಗೊತ್ತಾ, ಸಪ್ಲಿಮೆಂಟರಿ ಆ್ಯಂಗಲ್ ಫಸ್ಟ್ ಕಡೆ. ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಏನು, ಸಪ್ಲಿಮೆಂಟರಿ ಆ್ಯಂಗಲ್ಸ್ ಅಂದರೆ ಸಮ್ ಆಫ್ 2 ಆ್ಯಂಗಲ್ಸ್. ಲೈಕ್ ಸಪೋಸ್ ಎಕ್ಸ್ ಮತ್ತು ವೈ ತಗೋಣ, ಏನಾಗುತ್ತೆ 180 ಇರುತ್ತೆ. ಅದೇ ಕಾಂಪ್ಲಿಮೆಂಟ್ರಿ ಅಂತ ಇನ್ನೊಂದು ಬರುತ್ತೆ, ಕಾಂಪ್ಲಿಮೆಂಟ್ರಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನಾಗುತ್ತೆ, ಸಮ್ ಆಫ್ 2 ಆ್ಯಂಗಲ್ಸ್ ಎಕ್ಸ್ ಪ್ಲಸ್ ವೈ ಏನಿರುತ್ತೆ 90 ಡಿಗ್ರಿ ಬರುತ್ತೆ. ಸೊ ಇದು ನೆನಪಿರಲಿ, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಸಮ್ ಆಫ್ 2 ಆ್ಯಂಗಲ್ಸ್ ಅಂತ 90 ಇರುತ್ತೆ, ಸಪ್ಲಿಮೆಂಟ್ರಿ ಇದ್ದರೆ ಸಮ್ ಆಫ್ 2 ಆ್ಯಂಗಲ್ಸ್ ಏನಿರುತ್ತೆ 180 ಇರುತ್ತೆ. ಸೊ ಏನು ಕೊಟ್ಟಿದ್ದಾರೆ, ಇದಕ್ಕೊಂದು 2 ಟ್ರಿಕ್ಸಿಂದ ಇನ್ನೂ ಈಸಿಯಾಗಿ ಸಾಲ್ವ್ ಮಾಡೋದು. ಫಸ್ಟ್ ಒಂದು ಈಸಿ ಟ್ರಿಕ್ ತಿಳ್ಕೊಂಡು ಏನಿದೆ, ಸಮ್ ಆಫ್ 2 ಆ್ಯಂಗಲ್ಸ್ ಅಂದರೆ ಏನು, ಅದೇ ಎಕ್ಸ್ ಪ್ಲಸ್ ವೈ ಎಷ್ಟಿದೆ 180ನಾ. ಸೊ 1 ಆ್ಯಂಗಲ್ ಎಷ್ಟಿದೆ ಅಂತೆ ಎಕ್ಸ್ ಅಂತ ತಿಳ್ಕೊಂಡು, ಇನ್ನೊಂದು ಏನಿದೆ 28 more. ಸೊ ಏನಾಗುತ್ತೆ ಎಕ್ಸ್ ಪ್ಲಸ್ 28 ಈಕ್ವಲ್ಸ್ ಟು 180. ಸೊ 2x ಈಕ್ವಲ್ಸ್ ಟು 180 ಮೈನಸ್ 28 ಡಿಗ್ರಿ. ಸೊ ಎಷ್ಟಾಗುತ್ತೆ, ಎಕ್ಸ್ ಈಕ್ವಲ್ಸ್ ಟು 156. ಸೊ ಎಕ್ಸ್ಟ್ ಏನಿರುತ್ತೆ 2 ಇಂದ ಕ್ಯಾನ್ಸಲ್ ಮಾಡಿದಾಗ 78 ಕರೆಕ್ಟ್ 78. ಸರಿ 72 ಬರುತ್ತಲ್ಲ, ಇದು 2 ಬರುತ್ತೆ. 76 ಸೇಮ್ ಬರುತ್ತೆ, 76 ಬರ್ತಿದೆ. ಸೊ ಎಕ್ಸ್ ಇಷ್ಟೇ 76 ಡಿಗ್ರಿ ಬರ್ತಿದೆ. ಆನ್ಸರ್ ಇದೆ 76. ಇನ್ನೊಂದು ಟೆಕ್ನಿಕ್ ಏನಿದೆ ಅಂದರೆ, ಈ ಆಪ್ಷನ್ಸಿಂದ ಹೋಗ್ಬೋದು ನಾವು ಫ್ರಮ್ ದಿಸ್ ಆಪ್ಷನ್ ಮೆಥಡ್ಸ್. ಈ ಆಪ್ಷನ್ಸಲ್ಲಿ ಮಲ್ಟಿಪಲ್ ಆಫ್ 2 ಮಾಡಿ ಅದು ಪ್ಲಸ್ 28 ಮಾಡಿದ್ರೆ 180 ಬಂದರೆ ಯಾವುದು ಆಪ್ಷನ್ ಕೊಡುತ್ತೆ ಅದು ಆನ್ಸರ್ ಆಗಿಬಿಡುತ್ತೆ. ಹೇಗೆ, ಲೈಕ್ ನೋಡೋದ ಇದು ರೋಷಣ 76 ಇಂಟು 2 ಎಷ್ಟಾಗುತ್ತೆ 158 ಸಾರಿ 152 ಆಗುತ್ತೆ. 152 ಪ್ಲಸ್ 28 ಎಷ್ಟಾಗಬೇಕು, ಇದು 180 ಆಗ್ತಿದೆಯಾ. ಎಸ್, ಸೊ ಆಪ್ಷನ್ ಇದು ಬರುತ್ತೆ. ಯಾವುದು ಈ ಥರ ಮಾಡಿದೆ ಆನ್ಸರ್ ಕೊಡುತ್ತೆ ಅದು ಆಪ್ಷನಲ್ಲಿ ಆನ್ಸರ್ ಬಂದುಬಿಡುತ್ತೆ. ಮಲ್ಟಿಪಲ್ ಆಪ್ಷನಲ್ಲಿ ಮಲ್ಟಿಪ್ಲೈ 2 ಮಾಡಿ ಅದನ್ನು 28 more ಇದೆಯಲ್ಲ 28 more ಜೊತೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಮೈನಸ್ ಇಲ್ಲಿ 28 ಲೆಸ್ ಅಂದರೆ 28 ಲೆಸ್ಸಿಂದ ಮೈನಸ್ ಮಾಡ್ಕೊಳ್ಳಿ, 28ನ ಮೈನಸ್ ಮಾಡ್ಕೊಳ್ಳಿ. ಸೊ ಆನ್ಸರ್ 180 ಬಂದರೆ ಅದು ಆಪ್ಷನ್ ಕರೆಕ್ಟಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಸಿಂಪ್ಲಿಫೈ ನೋಡಿ. ಸಿಂಪ್ಲಿಫಿಕೇಷನ್ ಇದೆ, ಏನಿದೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. 5832 ಈಸ್ 18 ಕ್ಯೂಬ್. ಕ್ಯೂಬ್ ರೂಟ್ ಕೊಟ್ಟಿದ್ದಾರೆ, 18 ಕ್ಯೂಬ್ ಬರುತ್ತೆ. ಸೊ ನಿಮಗೆ ಕ್ಯೂಬ್ಸ್ 20 ಮತ್ತು 30ವರೆಗೆ ಕ್ಯೂಬ್ಸ್ ಮತ್ತು 30ವರೆಗೆ ಸ್ಕ್ವೇರ್ಸ್ ಬರಲಿ, ನೆನಪಿರಲಿ, ಈಸಿ ಆಗುತ್ತೆ ನಿಮಗೆ ಸಾಲ್ವ್ ಮಾಡೋಕ್ಕೆ. ಸೊ ಏನಾಗುತ್ತೆ 18/10 ಇಂಟು, ಯಾಕಂದರೆ ಹೊರಗಡೆ ಬಂದರೆ ಎಷ್ಟಾಗುತ್ತೆ 4 0 ಕ್ಯಾನ್ಸಲ್ ಆಗ್ಬಿಟ್ಟು ಎಷ್ಟಾಗುತ್ತೆ, ಇದು ಹೊರಗಡೆ ಬರುವಾಗ 10 ಬರುತ್ತೆ. ಸೊ 5/24 ಇಂಟು 78. ಸೊ ಇಲ್ಲಿ ನೋಡಿ ಏನಾಗುತ್ತೆ 12 3
ಸಾರಿ ಆರು ಮೂರಲೆ 6 4 5 1 5 2 ಸೊ ಎಷ್ಟಾಗುತ್ತೆ ನೋಡಿ, ಇದು ಎಷ್ಟಾಗುತ್ತೆ 8 8 8 2 3 ಸೊ ಮಲ್ಟಿಪ್ಲೈ ಮಾಡಿ ನೋಡಿ ಎಷ್ಟಾಗುತ್ತೆ ಇದು. ओके हाँ इले तुम ऐसे ही रुक के वीडियो ऐसे ही डालते हो? तुम बीच में बात मत करो तो फिर तुम कटे हो गए बोलो ऐसे रुक के डाले तो गंदा आता है। बीच में बात मत करो पढ़ो निकलो यहाँ से. ಸೊ ನೋಡಿ ಏನಾಗುತ್ತೆ 5 8 3 2 ಇದು ಸಿಂಪ್ಲಿಫಿಕೇಷನ್ ಏನಿದೆ 5 3 is 18 ಕ್ಯೂಬ್ ರೂಟ್ ಹಾಕಿದ್ರೆ ಏನಾಗುತ್ತೆ 18 ಡಿವೈಡ್ ಬೈ 10 ಇಂಟು 5 ಬೈ 24 ಇಂಟು 78. ಓಕೆ ಇದನ್ನು ಸಾಲ್ವ್ ಮಾಡಿ ಹೆಂಗೆ ಮಾಡ್ತೀರಾ? ಸೊ ನೋಡಿ 6 ಮೂರಲೆ 6 4 5 1 5 2 4 4 ಏನಾಗುತ್ತೆ 3 6 18 24 21 21 23 ಡಿವೈಡ್ ಬೈ 8 8 8 8 ಉಳಿದಷ್ಟೇ ಇಲ್ಲಿ ಎಂಟೊತ್ತಲೆ 72. ಸೊ ಏನಾಯಿತು 1 ಉಳಿದಷ್ಟಲ್ಲಿ 2 ಉಳಿತು. ಸೊ 29 2/8. ಸೊ ಆನ್ಸರ್ ಏನು ಬರುತ್ತೆ ಅಥವಾ 2/8 ಬರೀಬರಲಿ 29 1/4 ಆರ್ 29.25. ಸೊ ಆಪ್ಷನ್ ಇದೆ ಇಲ್ಲ, ಮೇ ಬಿ ಆನ್ಸರ್ ರಾಂಗ್ ಇದೆ. ಸೊ ಏನು ಬರುತ್ತೆ 29.2/5. ಸೊ ಆಪ್ಷನ್ ಇದೆ 29.2.5 ಬರ್ತದೆ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಏನು ಕೂಡ salary was first reduced and increased by 10%. So what is the percentage what percentage was his final salary lower than compared to this initial salary? ಸೊ ಇದನ್ನು ಯಾವ ಥರ ಇದೆ ಅಂದರೆ ನೋಡಿ, ಫಸ್ಟ್ ಸ್ಯಾಲರಿ ಶೀಟ್ ಒಂದು ಎಕ್ಸ್ ಅಂತ ತಿಳ್ಕೊಳ್ಳಿ. ಅದೇನಾಗಿದೆ ಮೈನಸ್ ಆಗಿದೆ, ರಿಡ್ಯೂಸ್ ಆಗಿದೆ, 50% ರಿಡ್ಯೂಸ್ ಆಗಿದೆ. ಅದಾದಮೇಲೆ ಏನಾಗಿದೆ ವಾಯ್ ಆಗ್ತಿದೆ. ಅದೇ ಸ್ಯಾಲರಿ ಏನು ಮಾಡಿದೆ ಮತ್ತೆ 10% ಇನ್ಕ್ರೀಸ್ ಮಾಡಿದಾರಂತೆ. ಸೊ ಅವಾಗ ಝೆಡ್ ಆಗ್ತಿದೆ. ಸೊ ಏನಾಗಿದೆ ಎಕ್ಸಿನ ಝೆಡ್ ಒಳಗೆ ಎಷ್ಟು ಕಂಪೇರ್ ಆಗಿದೆ ಅಂದರೆ ಎಷ್ಟು ಫೈನಲ್ ಸ್ಯಾಲರಿ ಎಷ್ಟು ಲೋವರ್ ಇದೆ, ಕಡಿಮೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ ಇದೆ, ಏನಿದೆ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಡಿವೈಡ್ ಬೈ 100. ಸೊ ಫಾರ್ಮುಲಾ ನೆನಪಿದೆ ನಿಮಗೆ, ಪರ್ಸೆಂಟೇಜ್ ಚಾಪ್ಟರ್ ಕಲ್ತೀವಿ ನಾವು. ಏನಿದೆ ಎ ಅಂದರೆ ಏನು -15 ಪ್ಲಸ್ ಬಿ ಅಂದರೆ 10 ಪ್ಲಸ್ -15 ಇಂಟು 10 ಡಿವೈಡ್ ಬೈ 100. ಸರಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಇದೇನಾಗುತ್ತೆ -5 ಎಷ್ಟಾಗುತ್ತೆ ಪಾಯಿಂಟ್ ಹೋಗುತ್ತೆ, ಇಲ್ಲಿ ಕಟ್ಟಿಗೆ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ -1.5. ಸೊ ಏನಾಗುತ್ತೆ -6.5%. ಸೊ ಎಷ್ಟು ಪರ್ಸೆಂಟ್ ಚೇಂಜ್ ಆಗುತ್ತೆ 6.5%. ಎಷ್ಟು ಲೋವರ್ ಆಗ್ತಿದೆ ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿ 100 ಇದ್ದರೆ ಇಲ್ಲಿ ಎಷ್ಟಾಗುತ್ತೆ -6.5 ಆಗಿ ಎಷ್ಟಾಗುತ್ತೆ ಇಲ್ಲಿ 93.5% ಇಲ್ಲಾಗುತ್ತೆ. ಬೇಕಾದ್ರೆ ಟ್ರೆಡಿಷ್ನಲ್ ಮೆಥಡ್ ಯೂಸ್ ಮಾಡ್ಕೊಂಡು ಇನ್ನೂ ಕೂಡ ಮಾಡ್ಬೋದು. ಹೇಗೆಂದರೆ 100 ಇತ್ತು ಸ್ಟಾರ್ಟಿಂಗಲ್ಲಿ, ಅದೇನಾಗುತ್ತೆ ಮೈನಸ್ ಅಂದರೆ 85/100 ಆಗುತ್ತೆ. ಅದನ್ನು ಮತ್ತೆ ನೋಡಿತ್ತು. ಸೊ ಪ್ಲಸ್ ಆಗ್ತದೆ ಅಂದರೆ 110/100 ಆಗುತ್ತೆ. ಸೊ ಆನ್ಸರ್ ಲಾಸ್ಟಿಗೆ 93.5ನೇ ಬರೋದು. ಬೇಕಾದ್ರೆ ಸಾಲ್ವ್ ಮಾಡಿ ನೋಡ್ಕೊಳ್ಳಿ ಇದನ್ನು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ದ ಮೀನ್ ಪ್ರೊಫೆಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ 260 ಇಸ್ ದ ಮೀನ್ ಪ್ರೊಫೆಷನ್ ಬಿಟ್ವೀನ್ ಎಕ್ಸ್ ಆ್ಯಂಡ್ 338 ಅಂತ. ಸೊ ನೀವು ಮೀನ್ ಪ್ರೊಫೆಷನ್ ಗೊತ್ತಲ್ಲ, ಮೀನ್ ಪ್ರೊಫೆಷನ್ ಫಾರ್ಮುಲಾ ಇದೆ, ಮೀನ್ ಪ್ರೊಫೆಷನ್ ರೂಟ್ ಎ ಪಿ. ಸೊ ಮೀನ್ ಪ್ರೊಫೆಷನ್ ಇಲ್ಲಿ 260 ಕೊಟ್ಟಿದ್ದಾರೆ ಅವರೇ, ಈಕ್ವಲ್ಸ್ ಟು ರೂಟ್ ಎಕ್ಸ್ ಟು 338. ಸೊ ರೂಟ್ ಈ ಕಡೆ ಏನಾಗುತ್ತೆ 260 ಸ್ಕ್ವೇರ್ ಇಂಟು 338 ಈಕ್ವಲ್ಸ್ ಟು ಎಕ್ಸ್ ಆಗಿಬಿಡುತ್ತೆ. ಸೊ ನೋಡಿ
ಇದು ಇಷ್ಟು ಮಾಡೋ ಬದಲು ವಿ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಎ ಸ್ಕ್ವೇರ್ ಮೆಥಡ್. ಓಕೆನಾ? ಅಂದರೆ ಡಿಜಿಟಲ್ ಸಮ್ ಮೆಥಡ್ ಯೂಸ್ ಮಾಡೋಣ. ಡಿಜಿಟಲ್ ಸಮ್ ಯಾಕಂದರೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಭಾಳ ಟೈಮ್ ತಗೊಳುತ್ತೆ. ಡಿಜಿಟಲ್ ಸಮ್ ಹೇಗೆ ಯೂಸ್ ಮಾಡ್ತೀರಾ? 8 + 2 6 + 2 ಎಷ್ಟಾಗುತ್ತೆ? 8 ಆಗುತ್ತೆ. 8 8 ಸ್ಕ್ವೇರ್, ಸೊ 64. ಸೊ 64 ಮತ್ತು ಎಷ್ಟಾಗುತ್ತೆ? 64 + 4 ಎಷ್ಟಾಗುತ್ತೆ? ಇದು 10 ಆಗುತ್ತೆ. ಸೊ 1 ಡಿಜಿಟಲ್ ಸಮ್ ಎಷ್ಟೇ? 1 ಬರ್ತಿದೆ. ಓಕೆನಾ? ಸೊ ಇದು ಎಷ್ಟಾಗ್ತಿದೆ? ಇದು ಡಿಜಿಟಲ್ ಸಮ್ 1 ಬರ್ತಿದೆ. 3 3 8 3 3 8 ಎಷ್ಟಾಗುತ್ತೆ? 14. 14 + 1 ಅಂದರೆ 14 ಆಗ್ತಿದೆ. 14 + 1 ಇದನ್ನು 5 ಆಗುತ್ತೆ. ಓಕೆ, ಎಷ್ಟಾಗುತ್ತೆ? ಇದು 14 + 1 ಅಂದರೆ 1 + 4 5 ಆಗುತ್ತೆ. ಇದು 1 ಆಗ್ತಿದೆ, ಇದು 5 ಆಗ್ತಿದೆ. ಸೊ 5ನ 10 ಮಾಡ್ಬೇಕು ನಾವು. ಕೆಳಗಡೆ ಏನು ಮಾಡಬೇಕು? ಇದನ್ನು 1ಇಂದ ಅಂದರೆ 10 20 ಲೆಕ್ಕ 1 ಬರೋಂಗೆ ಮಾಡಬೇಕು. ಡಿಜಿಟಲ್ ಸಮ್ 1 ಬರೋಂಗೆ ಮಾಡಬೇಕು. ಏನು ಮಾಡ್ತೀರಾ? ಮಲ್ಟಿಪ್ಲೈ ಬೈ 2. ಲೈಕ್ 7 ಬಂದರೆ ಏನು ಮಾಡ್ತೀರಾ? ಮಲ್ಟಿಪ್ಲೈ ಬೈ 7 ಬಂದರೆ ಏನು ಮಾಡ್ತೀರಾ? ಹಾಂ, 4ಇಂದ 7 ಬಂದರೆ ಕೆಳಗಡೆ 4ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಅದೇ 8 ಬಂದರೆ 8ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಅದೇ 6 ಬಂದರೆ 6 ಬಂದರೆ ಏನು ಮಾಡ್ತೀರಾ? ಮಲ್ಟಿಪ್ಲೈ ಬೈ ಮಲ್ಟಿಪ್ಲೈ ನೋಡಿ 30 ಎಷ್ಟು ಬರುತ್ತೆ? 48 ಬರೋಂಗೆ ಯಾವ್ದು ನಂಬರ್ ಇದೆ? ಲೈಕ್ 10 ಬರೋಂಗೆ 2 ನಂಬರ್ ಪ್ಲಸ್ ಮಾಡಿದಾಗ ಸಪೋಸ್ ಆ ನಂಬರ್ ಹೇಳ್ತೀನಿ ಮತ್ತೆ ನಿಮಗೆ ಡಿಜಿಟಲ್ ಸಮ್ಮಲ್ಲಿ ಹೇಳ್ಕೊಡ್ತೀನಿ ಇದು. ಸೊ ಇದು ನೋಡಿ, ಸೊ ಏನಾಗುತ್ತೆ? ಮಲ್ಟಿಪ್ಲೈ ಬೈ 2. ಸೊ ಏನು ಬರುತ್ತೆ? 2. ಡಿಜಿಟಲ್ ಸಮ್ ಎಷ್ಟು ಬರ್ತಿದೆ? 2 ಬರ್ತಿದೆ. ಕೆಳಗಡೆ 1 ಬರ್ತಿದೆ. ಸೊ ಬಿಟ್ಬಿಡಿ. ಡಿಜಿಟಲ್ ಸಮ್ ಇಲ್ಲಿ ಯಾವ ಡಿಜಿಟಲ್ ಸಮ್ 2 ಬರುತ್ತೆ? ಇದು 2 ಬರ್ತಿದೆ, ಇದು 1 + 1 ಇದು 9 ಬರ್ತಿದೆ, ಅಥವಾ 1 ಅಥವಾ 0 ಬರ್ತಿದೆ. ಇದೆಷ್ಟು ಬರ್ತಿದೆ? 1 ಬರ್ತಿದೆ. ಇದೆಷ್ಟು ಬರ್ತಿದೆ? 3 ಬರ್ತಿದೆ. ಸೊ ಡಿಜಿಟಲ್ ಸಮ್ 2 ಯಾವುದು? ಇದು. ಸೊ ಆನ್ಸರ್ ಯಾವ್ದು ಬರುತ್ತೆ? ಅದು ಬರುತ್ತೆ. ಬೇಕಾದರೆ ನೀವು ಬೇಸಿಕ್ ಕ್ಯಾಲ್ಕುಲೇಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ 200 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಹೆಂಗೆ ಕೊಟ್ಟಿದ್ದಾರೆ ನೋಡಿ. A class of 30 students appeared in a test. The average score of 12 students is 60 and the rest is 62. Then what was the average score of whole class? ಸೊ ಹೆಂಗೆ ಕೊಟ್ಟಿದ್ದಾರೆ? 30 ಎಷ್ಟಕ್ಕಿದೆ? 12 ಸ್ಟೂಡೆಂಟ್ಸ್ಗೆ. ಅದು ಎಷ್ಟು? 60 ಏನೇನು ಕೊಟ್ಟಿದೆ? 30 ಒಟ್ಟು 60 ಎಷ್ಟಕ್ಕಿದೆ? 12 ಸ್ಟೂಡೆಂಟ್ಸ್ಗೆ. ಅದೇ 62 ಈಸ್ ರೆಸ್ಟ್ ಅಂದರೆ ಎಷ್ಟು? 18 ಸ್ಟೂಡೆಂಟ್ಸ್ಗೆ. ಓವರಾಲ್ ಟೆಸ್ಟ್ ಬೇಕು ನಾವು. ಓವರಾಲ್ ಎಷ್ಟು? ಓವರಾಲ್ ಫಾರ್ ಎಷ್ಟು? 30 ಸ್ಟೂಡೆಂಟ್ಸ್ಗೆ ನಾವು ಓವರಾಲ್ ಬೇಕು. 30 ಸ್ಟೂಡೆಂಟ್ಸ್ಗೆ ಓವರಾಲ್ ಬೇಕು. ಸೊ ಇದನ್ನು ಹೆಂಗೆ ಮಾಡ್ತೀರಾ? ಒಂದು ಫಾರ್ಮುಲಾ ಇದೆ ಗೊತ್ತಲ್ಲ, ಆ್ಯಾವ್ರೇಜ್, ಟೋಟಲ್ ಆ್ಯಾವ್ರೇಜ್ ಈಕ್ವಲ್ಸ್ ಟು A1 N1 ಪ್ಲಸ್ A2 N2 ಡಿವೈಡ್ ಬೈ N ಟೋಟಲ್. ಸೊ ಫಾರ್ಮುಲಾ ಹಾಕಿ ನೋಡಿ ಏನಾಗುತ್ತೆ? 60 × 12 ಪ್ಲಸ್ 62 × 18 ಡಿವೈಡ್ ಬೈ ಟೋಟಲ್ ನಂಬರ್ ಎಷ್ಟು? 30. 172 ಪ್ಲಸ್ 18 2 36 18 100. ಸೊ 111. ಸೊ ಪ್ಲಸ್ ಮಾಡೋದು ಎಷ್ಟಾಗುತ್ತೆ? ಇದು ಡಿವೈಡ್ ಬೈ 30. ಸೊ 6 3 1 ಬೈ 30. 3 6 18 3 1 3 8. ಸೊ ಪಾಯಿಂಟ್. ಸೊ 61.2. ಇದು ಕೂಡ ಡಿಜಿಟಲ್ ಸಮ್ ಯೂಸ್ ಮಾಡಿ ಮಾಡ್ಬೋದು. ಬಟ್ ಕೆಳಗಡೆ 3 ಬಂದಿದೆ ನೋಡಿ, 3 ಬರ್ತಿದೆಯಾ? ಸೊ ಆ 3 ಬಂದಗೋಸ್ಕರ ನಾನು ಇದನ್ನು ಡಿಜಿಟಲ್ ಸಮ್ ಯೂಸ್ ಮಾಡ್ತಾ ಇಲ್ಲ. ಹೇಳಿದ್ರೆ 3 9 ಮತ್ತು 6 ಈಗ ಬಂದರೆ ಓಕೆ. 6 ಬಂದರೆ ಏನು ಮಾಡಿ ಯೂಸ್ ಮಾಡಲ್ಲ ನಾವು, ಡಿಜಿಟಲ್ ಸಮ್ನ ಯೂಸ್ ಮಾಡಲ್ಲ. ಸಾರಿ, ಲಾಸ್ಟ್ ಹೇಳಿದ್ರೆ 6 ಬಂದರೆ ಡಿಜಿಟಲ್ ಸಮ್ನ ಯೂಸ್ ಮಾಡಲ್ಲ. 3 9 6 ಮಲ್ಟಿಪಲ್ ಆಫ್ 3 ಇದೆಲ್ಲ ಬಂದರೆ ಯೂಸ್ ಮಾಡಲ್ಲ ಡಿಜಿಟಲ್ ಸಮ್ಮು. ಅದನ್ನು ನಾರ್ಮಲಾಗಿ ಸಾಲ್ವ್ ಮಾಡ್ತೀವಿ. ಹಿಂಗೆ ಕೊಟ್ಟಿದೆ ಫಸ್ಟ್ ಆ್ಯಾವ್ರೇಜ್ ಆಫ್ ಫಸ್ಟ್ 14 ಹೋಲ್ ನಂಬರ್ಸ್. ಸೊ ಆ್ಯಾವ್ರೇಜ್ ಫಾರ್ಮುಲಾ ಏನಿದೆ? ಆ್ಯಾವ್ರೇಜ್ ಕಷ್ಟು ಆ್ಯಾವ್ರೇಜ್ ಏನಿದೆ? ನಂಬರ್ ಆಫ್ ಸಮ್ ಆಫ್ ಕ್ವಾಂಟಿಟಿ ನಂಬರ್ ಆಫ್ ಕ್ವಾಂಟಿಟಿ. ಸೊ ಹಿಂಗೆ ಕೊಟ್ಟಿದ್ದಾರೆ ದ ಆ್ಯಾವ್ರೇಜ್ ಆಫ್ ಫಸ್ಟ್ 14 ಹೋಲ್ ನಂಬರ್ಸ್. ಸೊ ಹೋಲ್ ನಂಬರ್ಸ್ ಅಂದರೆ ಏನಿರುತ್ತೆ? 0ಇಂದ ಹೋಲ್ ನಂಬರ್ಸ್ ಏನು 0ಇಂದ 1 2 3 4 ಎಷ್ಟು ಇನ್ಫಿನಿಟಿವರೆಗೆ ಹೋಗುತ್ತೆ ಹೋಲ್ ನಂಬರ್ಸು. ಸೊ ಏನು ಕೊಟ್ಟಿದ್ದಾರೆ? ಫಸ್ಟ್ 14 ಹೋಲ್ ನಂಬರ್ಸ್ ಅಂದರೆ ಎಲ್ಲಿಂದವರೆಗೆ? 0 to 1 to 13ವರೆಗೆ ಬರುತ್ತೆ. 13ವರೆಗೆ ಸಮ್ ಬೇಕು ನಮಗೆ. ಸೊ ನಿಮ್ಗೆ ಗೊತ್ತಿದೆ ಸಮ್ ಆಫ್ ಕ್ವಾಂಟಿಟಿ ಎಷ್ಟು ಬರುತ್ತೆ? ಸಮ್ ಆಫ್ ಫಾರ್ಮುಲಾ ಏನಿದೆ? n + 1 ಡಿವೈಡ್ ಬೈ 2. ಸೊ ಇದು ಎಷ್ಟಿದೆ? n 13 + 1 14 ಡಿವೈಡ್ ಬೈ 2. ಇದು ಸಮ್ ಆಫ್ ಕ್ವಾಂಟಿಟಿ ಆಯಿತು.
ಬಟ್ ನಮಗೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಬರ್ತದೆ ಎಷ್ಟು ಟೋಟಲ್ ನಂಬರ್ಸು 14 ನಂಬರ್ಸ್ ಆಗ್ತಿದೆ. 0 ಇಟ್ಕೊಂಡ್ರೆ 14 ನಂಬರ್ಸ್. ನೀವು 13 ಬರಿಬೋದು, ರಾಂಗ್ ಆಗುತ್ತೆ, ಯಾಕಂದರೆ 0 ಆ್ಯಡ್ ಮಾಡ್ತಾ ಇದ್ದಿಲ್ಲ ಹೋಲ್ ನಂಬರ್ಸಲ್ಲಿ. ಸೊ ಎಷ್ಟಾಗುತ್ತೆ ಟೋಟಲ್ 14. ಸೊ ಎನ್. ಸೊ ಏನು ಸಿಗುತ್ತೆ 14 ಕ್ಯಾನ್ಸಲ್. ಸೊ 13 2 13/2 ಎಷ್ಟಾಗುತ್ತೆ 6.5. ಸೊ ಆಪ್ಷನಲ್ಲಿ 6.5 ಇದೆಯಾ? ಎಸ್ 6.5. ಸೊ ಅರ್ಥ ಆಯ್ತಾ? ನಾವು ಎನ್ ಯಾಕೆ 14 ತಗೋತಾ ಇದ್ದೀರಿ? ಯಾಕಂದರೆ 0 ಕೂಡ ಆ್ಯಡ್ ಮಾಡಬೇಕಾಗುತ್ತೆ ಕೌಂಟ್ ಮಾಡುವಾಗ. 0 1 2 3 4 ಎಷ್ಟಾಗುತ್ತೆ 14ವರೆಗೆ. 13 + 1 ಅಂದರೆ 14 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸರ್ಫೇಸ್ ಏರಿಯಾ ಆಫ್ ಅ ಸ್ಪೇರ್ whose diameter is equal to 98 centimeter. ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಸರ್ಫೇಸ್ ಏರಿಯಾ ಏನಿದೆ 4πr². 4πr² ಇದೆಯಾ? ಸೊ ನಮ್ಗೆ ಏನು ಬೇಕು? ಸರ್ಫೇಸ್ ಏರಿಯಾ ಆಫ್ ಸ್ಪೇರ್. ಸೊ ನೋಡಿ ಏನಿದೆ. ಸೊ ಇದನ್ನು ಮಾಡುವಾಗ ಒಂದು ಸಿಂಪಲ್ ಟ್ರಿಕ್ ಹೇಳಬೇಕಂದ್ರೆ ಪೈ ಅಂದರೆ ಏನು? 22/7. 22/7 ಇದೆಯಾ? ಸೊ ಇಲ್ಲಿ ಆಲ್ವೇಸ್ ಮಲ್ಟಿಪಲ್ ಆಫ್ 11 ಇದೆಯಾ? ನೋಡಿ 22 ಹೇಗೆ ಬರಿಬೋದು? 2 × 11 ಬರಿಬೋದಾ? ಸೊ ನಿಮ್ಗೆಲ್ಲರಿಗೆ 11 ಮಲ್ಟಿಪಲ್ ಗೊತ್ತಿದೆ. ಅಂದರೆ 11 ಡಿವಿಸಿಬಿಲಿಟಿ ರೂಲ್ ಏನಿರುತ್ತೆ? 1 ನಂಬರ್ನ ಬಿಟ್ಟು 1 ನಂಬರ್ ಆ್ಯಡ್ ಮಾಡಿ, ಮತ್ತು 5 ನಂಬರ್ ಬಿಟ್ಟು 1 ನಂಬರ್ ಆ್ಯಡ್ ಮಾಡಿ 2 ಡಿವೈಡ್ ಮಾಡ್ತಾರೆ. 0 ಅಥವಾ 11 ಮಲ್ಟಿಪಲ್ ಬಂದರೆ ದ್ಯಾಟ್ ನಂಬರ್ಸ್ ಡಿವಿಸಿಬಲ್ ಬೈ 11. ಸೊ ಆ ಥರ ಯಾವ್ದು ಆಪ್ಷನ್ ನೋಡಬೇಕು ಫಸ್ಟು. ಇದರಿಂದ ಕೂಡ ಬೇಗ ಸಾಲ್ವ್ ಮಾಡೋದು. ಸೊ ಫುಲ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ನೋಡಿ 2 2 4 4 + 6 10 11 9 + 2 11. ಸೊ 1 ಉಳಿತಿದೆ, ಇದು ಆಗಲ್ಲ. 3 + 2 5 5 + 4 9 9 + 0 9. ಸೊ ಮೈನಸ್ ಆದರೆ 0. ಸೊ ಇದು ಆಗ್ತಿದೆ 11 ಮಲ್ಟಿಪಲ್ ಆಗ್ತಿದೆ. ಇನ್ನೊಂದು ನೋಡೋಣ. 3 + 1 4 4 + 4 8. ಸೊ 8 - 8 ಓಕೆ, ಇದು ಕೂಡ 0 ಆಗ್ತಿದೆ. ಇದು ಕೂಡ 11 ಆಗ್ತಿದೆ. ಓಕೆ, ಇದೂ ಆಗ್ತಿದೆ. ಸೊ 3 + 2 5. ಸೊ ಆಪ್ಷನ್ 2 ಬರ್ತಿದೆ. ಸೊ ಬೇಡ ಬೇಕಾಗಿಲ್ಲ. ಸೊ 2 ಆಪ್ಷನ್ಸ್ ಬರ್ತಿದೆ 11 ಡಿವಿಸಿಬಲ್ ಆಗೋದು ನಂಬರ್ಸು. ಸೊ ಆವಾಗ 2 ಆಪ್ಷನ್ ಬರ್ತಾರೆ. ಏನು ಮಾಡಬೇಕು? ಅವಾಗ ಮಾಡಬೇಕು. ಆದರೆ ಎಕ್ಸಾಮ್ ನೋಡಿದ್ದೀನಿ 99% ಈ ಥರ ಕ್ವಶನ್ ಕೊಡೋಲ್ಲ. ಯಾವುದೇ ಒಂದೇ ನಂಬರ್ ಕ್ವಶನ್, ಒಂದೇ ಆಪ್ಷನ್ ಕೊಡ್ತಾರೆ, ವಿಚ್ ವಿಲ್ಸ್ ಡಿವಿಸಿಬಲ್ ಬೈ 11. ಓಕೆನಾ? ಸೊ ಇನ್ನು ನೋಡಿ ಇದು ಈಗ ಆಗ್ತದೆ ಅಂದರೆ ಏನು ಮಾಡಬೇಕು? ನಾವು ಫುಲ್ ಸಾಲ್ವ್ ಮಾಡೋಣ. 4 × 22/7. ಅಲ್ಲಿ ಡಯಾಮೀಟರ್ ಕೊಟ್ಟಿದೆ. ಡಯಾಮೀಟರ್ 98 ಇದೆ. ಸೊ 98/2 ಹೋಲ್ ಸ್ಕ್ವೇರ್. ಸೊ ಎಷ್ಟು ಬರುತ್ತೆ ಇದು? 49. 7 ಕ್ಯೂಬ್ ಏನಂದರೆ 5. 7 ಕ್ಯೂಬ್ ಏನಾಗುತ್ತೆ 4 × 22 ಅಥವಾ 4 × D ಬರೀವಲ್ಲ ಲೈಟಾಗಿ 88 × 343. 343 ಬರಿಬೋದು. ಸೊ 343 ನೋಡಿ ಏನಾಗುತ್ತೆ. ಮೂರು 24. ಓಕೆ 8 ಬೇಕಾದ್ರೆ ಇಲ್ಲಿ ಲಿಸ್ಟ್ ಸಮಯ ಮಾಡಿ ನೋಡ. ಸರ್ ಸೊ ಇನ್ನು ನೋಡಿ ಡಿಸ್ಟಲ್ ಸಮ್ ಆ್ಯಡ್ ಮಾಡೋಣ. ಇಲ್ಲಿ ಮಲ್ಟಿಪ್ಲೈ ಯಾವ್ದು ಬರುತ್ತೆ ಅಂತ. ಸೊ ಡಿಸ್ಟಲ್ ಸಮ್ ಏನು ಬರುತ್ತೆ ಇದ್ರದ್ದು 9. ಇದು 9 ಕ್ಯಾನ್ಸಲ್, ಇದು ಕ್ಯಾನ್ಸಲ್ 6. ಇದರ 6 ಬರ್ತಿದೆ. 9 ಕ್ಯಾನ್ಸಲ್, ಇದು 1 0 ಬರ್ತಿದೆ. ಎಷ್ಟು ಬರುತ್ತೆ? 7 ಬರ್ತಿದೆ. 3 4 + 9 + 8 + 2 10. ಸೊ ಇದು 1 ಬರ್ತಿದೆ. ಸೊ ನೋಡಿ ಇದು ಯಾವ್ದು ಬರುತ್ತೆ? 8 + 8 16. ಸೊ 7 ಬರ್ತಾ ಇದ್ರದ್ದು 10. ಸೊ 7. ಸೊ ಆಪ್ಷನ್ ಯಾವ್ದು ಬರುತ್ತೆ? ದಿಸ್. ಯಾಕಂದರೆ ನೀವು ಫುಲ್ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು, ಬಟ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಸೊ ನೋಡಿ ಯಾವ್ದು ಬರುತ್ತೆ ಆನ್ಸರು? 30,184.
ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ. ಡಿಸ್ಟೆನ್ಸ್ ಸಮ್ ಕೂಡ ಇದನ್ನು ಬೇಗ ಸಾಲ್ವ್ ಮಾಡ್ಬೋದು ನೀವು, ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬೇಕಾಗಿಲ್ಲ ಅಷ್ಟು ಈಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಕೊಟ್ಟಿದ್ದಾರೆ, ರಾಹುಲ್ಸ್ ಏಜ್ ಇಸ್ 3 times, ಇದು ಏಜ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ರಾಹುಲ್ಸ್ ಏಜ್ ಇಸ್ 3 times ದ ಏಜ್ ಆಫ್ ಹಿಸ್ ಡಾಟರ್. ಸೊ ರಾಹುಲ್ಸ್ ಏಜ್ ಏನಿದೆ 3 times, ಸೊ 3 times ಏಜ್ ಆಫ್ ಹಿಸ್ ಡಾಟರ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಕೊಟ್ಟಿದ್ದಾರೆ ಇಕ್ವೇಷನ್ ಅಂತ ತಿಳ್ಕೊಳ್ಳೋಣ. ಒಂದು ಕೊಟ್ಟಿದೆ ಆಫ್ಟರ್ 8 years. ಸೊ ಆಫ್ಟರ್ 8 years ಏನಾಗಿದೆ ಅಂದರೆ ರಾಹುಲ್ ಕೂಡ 8 years ಪ್ಲಸ್ ಆಗುತ್ತೆ ಆಫ್ಟರ್ 8 years, ಮತ್ತು ಡಾಟರ್ ಕೂಡ ಪ್ಲಸ್ ಆಗುತ್ತೆ 8 years. ಯಾಕಂದರೆ 8 years ಎಲ್ಲ ಇಬ್ಬರ ಏಜಲ್ಲಿ. ಅವಾಗ ಏನಾಗ್ತಿದೆ, ಓಕೆ, ಹೀಸ್ ಏಜ್ ವಿಲ್ ಬಿ 5 years more than twice of his daughter's. Okay, 5 years more than twice. Okay, 5 years more than twice of his daughter's age. Okay, then find the percentage of Rahul. Okay, ಇದು ಸೆಕೆಂಡ್ ಇಕ್ವೇಷನ್ ತಿಳ್ಕೊಳ್ಳೋಣ. ನಮ್ಮ ಪರ್ಸೆಂಟೇಜ್ ಬೇಕು. ಸೊ ಇದು ಸಾಲ್ವ್ ಮಾಡೋಣ. ಏನಾಗುತ್ತೆ, ಪ್ಲಸ್ 5 R. ಸೊ ಈ ಕಡೆ ಬಂದರೆ ಮೈನಸ್ ಆಗಿರುತ್ತೆ. ಸೊ ಆರ್ ಎಷ್ಟಿದೆ 3D ಅಲ್ಲ, ಸೊ 3D ಬರೋಣ. ಸೊ ಡಿ ಎಷ್ಟಾಗುತ್ತೆ, ಇದು ಮೈನಸ್ ಆಗುತ್ತೆ 39. ಡಿ ಎಷ್ಟಾಗ್ತದೆ 13. ಡಾಟರ್ ಏಜ್ ಇಸ್ 13. ಸೊ ನಾವು ರಾಹುಲ್ ಏಜ್ ಬೇಕಾ, ರಾಹುಲ್ ಏಜ್ ಏನಿದೆ, ರಾಹುಲ್ ಏಜು 3D ಮಲ್ಟಿಪ್ಲೈ ಬೈ 3 ಮಾಡಿ ಇದಕ್ಕೆ ಅಷ್ಟು ಬರ್ತದೆ. ಸೊ ರಾಹುಲ್ ಏಜ್ ಏನು ಬರುತ್ತೆ 39. ಸೊ ಆರ್ ಎಷ್ಟಿದೆ 39. ಆಪ್ಷನ್ 39 ಇದೆ. ಎಸ್, ಆಪ್ಷನ್ 39 ಇದೆ. ಆರ್ ಎಷ್ಟಿದೆ 39. ರಾಹುಲ್ ಏಜ್ ಎಷ್ಟಿದೆ 39. ಸೊ ಈಸಿ ಇದೆ, ಏನಿಲ್ಲ. ಪ್ಲಸ್ ಆಫ್ಟರ್ 8 years ಅಲ್ಲ, ಆಫ್ಟರ್ ಇಯರ್ಸ್ ಮುಂದೆ. ಸೊ ಪ್ಲಸ್ ಮಾಡಿ. ಬಿಫೋರ್ 8 years ಅಂದರೆ ಮೈನಸ್ ಮಾಡಬೇಕಿತ್ತು. ಓಕೆನಾ. ಸೇಮ್ ಕೊಟ್ಟಿದ್ದಾರೆ, ವರುಣ್ ಆ್ಯಂಡ್ ಆಶಿಶ್ ಟುಗೆದರ್ ಪೇಂಟ್ ಅ ಹಾಲ್ ಇನ್ 3 days. ವರುಣ್ ಅಲೋನ್ ಕ್ಯಾನ್ ಪೇಂಟ್ ಇನ್ 7 days. ಹೌ ಮೆನಿ ಡೇಸ್ ಕ್ಯಾನ್ ಆಶಿಶ್ ಪೇಂಟ್ ಅಲೋನ್ 4 walls, such walls, or 4 such walls. ಸೊ ನೋಡಿ ಏನು ಕೊಟ್ಟಿದ್ದಾರೆ, ವರುಣ್ ಮತ್ತು ಆಶಿಶ್ ಅಂತಿದ್ದಾರೆ. ಹಾಂ, ಓಕೆ. ಏನು ಮಾಡಿದೆ, ವರುಣ್ ಆ್ಯಂಡ್ ಆಶಿಶ್ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಅ ಹಾಲ್ ಇನ್ 3 days. ಓಕೆ, ವರುಣ್ ಮತ್ತು ಆಶಿಶ್ ಇಬ್ಬರು ಕಲ್ತು ಎಷ್ಟು 3 days ಮಾಡ್ಬೋದಂತೆ. ಅದೇ ವರುಣ್ ಅಲೋನ್ ಕ್ಯಾನ್ ಪೇಂಟ್ ವಾಲ್ ಎಷ್ಟು ಇನ್ 7 days. ಸೊ ಇದು ಎಲ್ ಸಿ ಎಮ್ ಎಷ್ಟು ಬರುತ್ತೆ, ಇದು 7, ಇದು 3. ಸೊ ಆಶಿಶ್ ಅಲೋನ್ ಎಷ್ಟಾಗುತ್ತೆ, ಆಶಿಶ್ ಅಲೋನ್ ಎಫಿಷಿಯನ್ಸಿ ಆಗುತ್ತೆ, ಇದರಲ್ಲಿ ಮೈನಸ್ ಮಾಡಿ 3 ಮೈನಸ್ ಮಾಡಿ ಎಷ್ಟು ಆಗುತ್ತೆ 4. ಸೊ ಅವ್ನು 4 ಎಫಿಷಿಯನ್ಸಿಯಿಂದ 21 ವಾಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅವನಿಗೆ, 21 ಎಫಿಷಿಯನ್ಸಿ ಮಾಡೋಕ್ಕೆ 21/4. ಆ ಥರ ಫುಲ್ ವಾಲ್ ಮಾಡೋಕ್ಕೆ ಎಷ್ಟು ಬೇಕು ಅವನಿಗೆ, ಮಲ್ಟಿಪ್ಲೈ ಬೈ 4. ಸೊ 4 ಕ್ಯಾನ್ಸಲ್ ಆಗಿಬಿಡುತ್ತೆ, ಎಷ್ಟು 21 days. ಸೊ ನಿಮ್ಮೆಲ್ಲರಿಗೆ ಗೊತ್ತಿದೆ ಇದು ಹೆಂಗೆ ಯೂಸ್ ಆಗ್ತದೆ, ನಿಮ್ಗೆ ಇದು ಇರುತ್ತೆ, ಇದು ಇನ್ನು ಟೈಮ್ ಇರುತ್ತೆ, ಇದು ಇನ್ನಿರುತ್ತೆ ಎಫಿಷಿಯನ್ಸಿ ಇರುತ್ತೆ, ಇದನ್ನಿರುತ್ತೆ ಟೋಟಲ್ ವರ್ಕ್ ಇರುತ್ತೆ. ವರ್ಕ್ ಇನ್ ಯೂನಿಟ್ಸ್. ಓಕೆ, ಟೋಟಲ್ ವರ್ಕ್ ಇನ್ ಯೂನಿಟ್ಸ್ ಇರುತ್ತೆ. 21 ಯೂನಿಟ್ ವರ್ಕ್ ಮಾಡ್ತೀವಿ ನಾವು. ಓಕೆ, ಟೋಟಲ್ ವರ್ಕ್ ಇನ್ ಯೂನಿಟ್ಸ್. ಸೊ ಹಿಂಗೆ ಕೊಡ್ತಾ. ಸೊ ಹಿಂಗೆ ವರುಣ್ ಮತ್ತು ಆಶಿಶ್ ಇಬ್ಬರು ಒಂದು ವಾಲ್ ಪೇಂಟ್ ಮಾಡೋಕ್ಕೆ ಎಷ್ಟು 3 days ತೊಗೊತಿದ್ದಾರೆ. ಅದೇ ವರುಣ್ ಒಬ್ಬನೇ ಆ ವಾಲಿಗೆ 7 days ತೊಗೊತಿದ್ದಾರೆ. ಸೊ ಎಫಿಷಿಯನ್ಸಿ ತೆಗೆದು ಏನು ಬರುತ್ತೆ, 21 ಟೋಟಲ್ ವರ್ಕ್ ಬರ್ತದೆ. ಎಫಿಷಿಯನ್ಸಿ ಅಂದರೆ ಏನು, ವರ್ಕ್ ಫಾರ್ಮ್ಲೆ ಬರುತ್ತೆ ಎಲ್ಲರಿಗೆ, ವರ್ಕ್ ET. ಸೊ ಎಫಿಷಿಯನ್ಸಿ ಏನು ಬರುತ್ತೆ, ವರ್ಕ್ ಡಿವೈಡ್ ಬೈ T ಈಕ್ವಲ್ಸ್ ಟು ಎಫಿಷಿಯನ್ಸಿ ಬರುತ್ತಾ. ಸೊ ಏನು ಮಾಡಿದೆ, 21 ಡಿವೈಡ್ ಬೈ T ಮಾಡಿದೆ. ಸೊ ಏನು ಬರುತ್ತೆ 7 ಬಂತು, ಅಂದರೆ ಎಫಿಷಿಯನ್ಸಿ ಬಂತು ನಮಗೆ. ಸೊ ಏನು ಬಂತು, ಎಫಿಷಿಯನ್ಸಿ ಎಷ್ಟು 7 ಮತ್ತು 3 ಬಂದಿದೆ. ವರುಣ್ ಮತ್ತು ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟಿದೆ 7 ಇರುತ್ತೆ. ಅಲ್ಲೊಂದು ವರುಣ್ ಎಷ್ಟು 3 ಇದೆ. ಸೊ ಅವ್ರು ಆಶಿಶ್ ಏನಾಗುತ್ತೆ, ಅವಾಗ ಆಶಿಶ್ 4 ಆಗುತ್ತೆ. ಸೊ 4 ಎಫಿಷಿಯನ್ಸಿ ಕೊಂಡು ಅಂದರೆ 4 ಅಂದರೆ ಏನು, 4 ಯೂನಿಟ್ಸ್ ಪರ್ ಡೇ ಈ ಥರ ಬರುತ್ತೆ. 4 ಯೂನಿಟ್ಸ್ ಪರ್ ಡೇ ಇಟ್ಕೊಂಡು ಅವನು 21 ವರ್ಕ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅವನಿಗೆ, 21/4 ಟೈಮ್ ಬೇಕು. ಓಕೆನಾ. ಸೊ 21/4 ಟೈಮ್ ಮಾಡೋಕ್ಕೆ ಅವನಿಗೆ 4 ವಾಲ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅವನಿಗೆ, ಸೊ 4. ಸೊ ಮಲ್ಟಿಪ್ಲೈ 4. ಸೊ ಆನ್ಸರ್ ಏನು ಬರುತ್ತೆ, 21 ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಫ್ ಈಶ್ವರ್ ಕವರ್ಸ್ 21 kilometers in a boat in 42 hours against the stream and he takes 15 hours, okay, with the stream, find the speed of a boat. Okay. ಸೊ ಈಶ್ವರ್ ಕವರ್ಸ್ 721 kilometers. ಸೊ ಏನು ಕೊಟ್ಟಿದ್ದಾರೆ, ಡೌನ್ ಸ್ಟ್ರೀಮ್ ಬರೋಣ, ಅಪ್ ಸ್ಟ್ರೀಮ್ ಬರೋಣ, ಬೋಟು ಮತ್ತು ವಾಟರ್, ಇದು ರೇಷೋ ಹಾಕೋಣ. ಹೆಂಗೆ ಕೂಡ 721 kilometers in a boat in 42 hours against the stream. ಅಗೇನ್ಸ್ಟ್ ಸ್ಟ್ರೀಮ್ ಅಂದರೆ
ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ 721 ಕಿಲೋಮೀಟರ್ ಡಿವೈಡ್ ಬೈ 42 ಇದೆಲ್ಲ ಸ್ಪೀಡ್ ರೇಷಿಯೋಸು. ಅದೇ 721 ಕಿಲೋಮೀಟರ್ ಬೈ 15 hours ವಿತ್ ದ ಸ್ಟ್ರೀಮ್ ಅಂದರೆ ಡೌನ್ ಸ್ಟ್ರೀಮ್. ಸೊ ನಮಗೆ ಇದು ಬಂದಾಗ ನಮಗೆ ಏನು ಬೇಕು, ಫೈಂಡ್ ದ ಸ್ಪೀಡ್ ಆಫ್ ಅ ಸ್ಟ್ರೀಮ್. ಸೊ ನಿಮಗೆ ಗೊತ್ತಿದೆ. ಸೊ ಸ್ಪೀಡ್ ಆಫ್ ಸ್ಟ್ರೀಮ್ ಅಂದರೆ ಏನು, 7 ಎರಡು ಸ್ಪೀಡ್ನ ಇದೆಲ್ಲ ಎರಡನ್ನ ಮೈನಸ್ ಮಾಡಿ ನಮಗೆ ಸ್ಪೀಡ್ ಆಫ್ ಸ್ಟ್ರೀಮ್ ಸಿಗ್ಬಿಡುತ್ತೆ. 1 ಮೈನಸ್ 42. ಸೊ ಇದು ಮಾಡಿದಾಗ ನಮಗೆ ಸ್ಪೀಡ್ ಆಫ್ ಸ್ಟ್ರೀಮ್ ಸಿಗ್ಬಿಡುತ್ತೆ. ಸೊ ಹೇಗೆ ಮಾಡ್ತೀರಾ ಇದನ್ನು? ಸೊ ಮಾಡಿ ನೋಡಿ, ಕ್ಯಾಲ್ಕುಲೇಟ್ ಮಾಡಿ ನೋಡಿ. ನಾಲ್ಕು 14 12 ಇತ್ತು 12 1 8 4 ಸೊ ಅಲ್ಲಿ 1 ಉಳಿತು. ಸೊ 48 ಬರ್ತಿದೆ. 48.0.06 ಬರ್ತಿದೆ. 14.06. ಓಕೆ. ಸೊ ಇದು ನೋಡಿ 42 ಡಿವೈಡ್ ಮಾಡೋಕ್ಕೆ ಬರುತ್ತಾ? 42 ಒನ್ಸನೇ ಬರುತ್ತೆ. ಸೊ ಉಳಿದಷ್ಟರಲ್ಲಿ 301 ಬರುತ್ತೆ. 301 42 ಒನ್ಸ್ 4 4 4 8 4 3 12 4 4 4 5 20 4 6 24 4 28. ಸೊ 17. ಸೊ ಏನಾಗುತ್ತೆ 288. ಸೊ ಉಳಿದಷ್ಟರಲ್ಲಿ wait. ಸ್ವಲ್ಪ ನೋಡಿ ಅಲ್ಲಿ ಮಿಸ್ ಆಗ್ತಿದೆ, ಇನ್ನೊಮ್ಮೆ ಮಾಡೋಣ. 721 ಡಿವೈಡ್ ಬೈ 15 hours ಡೌನ್ ಸ್ಟ್ರೀಮ್. 15 hours ವಿತ್ ಸ್ಟ್ರೀಮ್. ಓಕೆ. ಅಗೇನ್ ಸ್ಟ್ರೀಮ್ ಮೈನಸ್ 721 ಡಿವೈಡ್ ಬೈ 71 ಎಷ್ಟು? हॅलो पप्पा, पासबुक घरीच आहे, तिथंच आहे. नाही हां. ಯಾವತ್ತೆ 721 ಬೈ 42 ಡಿವೈಡ್ ಬೈ 2 ಮಾಡಿದ್ರೆ ನಮಗೆ ವಾಟರ್ ಸ್ಟ್ರೀಮ್ ಸಿಗ್ಬಿಡುತ್ತೆ. ಸೊ ಎಷ್ಟಾಗುತ್ತೆ ಇದು ಆನ್ಸರ್ ಮಾಡಿ ನೋಡಿ. ಇದು ಏನಾಗುತ್ತೆ 15 4
4 ಪಾಯಿಂಟ್ ಎಷ್ಟಾಗುತ್ತೆ 8.0. ಓಕೆ ಎಷ್ಟು ಇದು ಎಷ್ಟು ಬರುತ್ತೆ, ಇದೆಷ್ಟು ಬರುತ್ತೆ 42 1 301 ಹೋಯಿತು, 301 ಆಯಿತು. 301 6 4 14 ಓಕೆ. ಸೊ ಪಾಯಿಂಟಲ್ಲಿ ಬರ್ತದೆ ನೋಡಿ. ಇಷ್ಟು ಮೈನಸ್ ಮಾಡಿ ಎಷ್ಟಾಗುತ್ತೆ ಇದು 1 3 /2 ಎಲ್ಲ ನೀರು ದೂರ ಅನಿಸಲ್ಲ. ಸೊ ಈಸಿಯಾಗಿ ಮಾಡ್ಬೋದು ನಾವು. ಸೊ 15 ಬರ್ತೀವಿ, 15.5. ಸೊ ಆನ್ಸರ್ ಅದಿದೆ 15.5. ಇದು ಆನ್ಸರ್ ಇದೆ. ಸೊ ನಿಮಗೆ ಗೊತ್ತಿದೆ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ /2 ಮಾಡಿದಾಗ ವಾಟರ್ ಸ್ಪೀಡ್ ಸಿಗುತ್ತೆ. ಅದೇ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ /2 ಮಾಡಿದಾಗ ನಮಗೆ ಬೋಟ್ ಸ್ಪೀಡ್ ಸಿಗುತ್ತೆ. ಸೊ ಇದು ಫಾರ್ಮುಲಾಸ್ ನೆನಪಿರಲಿ ನಮಗೆ. ನೋಡಿದರೆ ಕಿರಣ್ ಸ್ಪೆಂಡ್ಸ್ 45% ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಹಿ ಸೇಸ್ 66,000. ಓಕೆ, ದೆನ್ ಹಿಸ್ ಇನ್ಕಮ್ ಈಸ್. ಸೊ ಏನು ಕೊಟ್ಟಿದ್ದಾರೆ ಅವ್ನು ಎಷ್ಟು ಇನ್ಕಮ್ ಈಕ್ವಲ್ಸ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಹಿಂಗಿರುತ್ತಾ. ಸೊ ಇನ್ಕಮ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಇನ್ಕಮ್ ಆಲ್ವೇಸ್ 100% ಇರುತ್ತಾ. ಎಕ್ಸ್ಪೆಂಡಿಚರ್ ಎಷ್ಟಿದೆ ಒಂದು 45% ಇದೆ. ಸೊ ಸೇವಿಂಗ್ ಎಷ್ಟಿದೆ ಒಂದು 65% ಸಾರಿ 45 ಮೈನಸ್ ಮಾಡಿ ಎಷ್ಟಾಗುತ್ತೆ ಇದು 55% ಒಂದು ಸೇವಿಂಗ್ಸ್ ಇರುತ್ತೆ. ಸೊ ಹೆಂಗೆ ಕೊಟ್ಟಿದ್ದಾರೆ 55%ಗೆ ಎಷ್ಟೊಂದು ಸೇವ್ ಮಾಡ್ತಿದ್ದಾನೆ 6600 ಮಲ್ಟಿಪ್ಲೈ ಬೈ ನಮಗೆ ಇಷ್ಟು ಟೋಟಲ್ ಇನ್ಕಮ್ ಬೇಕಾ. ಸೊ 100 ಮಾಡ್ತೀನಿ ಮಾಡಿ ಇರುತ್ತೆ 5 6 20 12. ಸೊ 12 ಯಾವ್ದು ಬರ್ತದೆ ಒಂದೇ ಆಪ್ಷನ್. ಓಕೆನಾ. ಸೊ ಹಿಂಗೆ ನಮ್ಗೆ ಯಾವ್ದು ಕೇಳ್ತಿದ್ದಾರೆ ಅದನ್ನು ಕ್ಯಾರೆ ಡಿವೈಡ್ ಹಾಕ್ಕೊಳ್ಳಿ. ಏನು ಬೇಕು ನಾವು ಸರ್ ಏನು ಬೇಕು ಯಾವುದಾದ್ರು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಕೆಳಗೆ ಹಾಕ್ಕೊಳ್ಳಿ. 55% ಕೊಟ್ಟಿದ್ದಾರೆ ವ್ಯಾಲ್ಯೂ, ಎಷ್ಟು 60 ಕೊಟ್ಟಿದ್ದಾರೆ ಅದು ಕೆಳಗೆ ಹಾಕ್ಕೊಳ್ಳಿ. ಏನು ಕೇಳ್ತಿದ್ದಾರೆ ಅದರಿಂದ ಮಲ್ಟಿಪ್ಲೈ ಮಾಡಿ. ನಮ್ಮ 100% ಬೇಕಾ. ಸೊ ಇನ್ಕಮ್ ಬೇಕಾ. ಸೊ 100%. ಸಪೋಸ್ ಅವ್ರು ನಮ್ಮ ಎಕ್ಸ್ಪೆಂಡಿಚರ್ ಹೇಳ್ತಾರೆ ನಾವು ಮಲ್ಟಿಪ್ಲೈ ಬೈ 45 ಮಾಡ್ತಾಯಿದ್ವಿ. ಓಕೆನಾ. ಸೊ ಈ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ಅ ಡೀಲರ್ sells 2 dryer at rate of 63,000 per dryer. One dryer, on one dryer he earns profit of 5% and on other dryer he loses 30%. So what is his lose percentage in whole transaction? ಹೆಂಗೆ ಹೇಳ್ತಾರೆ ಒಂದು ಸೇಲ್ ಇದ್ದಾನೆ. ಓಕೆ, ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಅವನೇನು ಮಾಡಿದ್ದಾನೆ 2 ಡ್ರೈರ್ಸ್ ತೊಗೊಂಡಿದ್ದಾನೆ. ಸೊ ಡ್ರೈಯರ್ 1 ಇದು ಡ್ರೈಯರ್ ಡ್ರೈಯರ್ 2 ಎಷ್ಟು ಕಾಸ್ಟ್ ಪ್ರೈಸ್ ಆಲ್ವೇಸ್ 100% ಇರುತ್ತಾ. ಅದಕ್ಕೆ ಎಷ್ಟಾಗ್ತದೆ ಪ್ರಾಫಿಟ್ ನನಗೆ ಒಂದು ಡ್ರೈಯರ್ ಮೇಲೆ 105% ಪ್ರಾಫಿಟ್ ಆಗ್ತಿದೆ. ಇನ್ನೊಂದೆಷ್ಟು 100% ಇದೆಯಾ. ಸೊ ಏನು ಮಾಡ್ತಿದೆ ಅದ್ರ ಮೇಲೆ ಎಷ್ಟಾಗುತ್ತೆ ನನಗೆ 30% ಲಾಸ್ ಆಗ್ತಿದೆ. ಸೊ ಎಷ್ಟಾಗುತ್ತಿದ್ದು ಸೊ 70% ಸೆಲ್ಲಿಂಗ್ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಓಕೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಇಟ್ಸ್ ವಾಟ್ ಹಿ ಸೇಯಿಂಗ್ ಡೀಲರ್ ಸೇಲ್ಸ್ 2 dryer at a rate of 63,000. ಸೊ ಇಲ್ಲಿ ನೋಡಿ ಸೇಲಿಂಗ್ ಪ್ರೈಸ್ ಎಷ್ಟು ಇಲ್ಲಿ ಡಿಫ್ರೆಂಟ್ ಆಗ್ತಿದೆಯಾ. ಸೇಲಿಂಗ್ ಪ್ರೈಸ್ ಎಷ್ಟಿದೆ ಇಲ್ಲಿ 105 ಇದೆ 70 ಇದೆ. ಬಟ್ ಅಲ್ಲಿ ಕೊಟ್ಟಿದ್ದಾರೆ 2 ಅಟ್ ಸೇಮ್ ಇದೆ ಸೇಮ್. ಸೊ ಇದು ಏನು ಮಾಡಬೇಕು ಈ ಬೋತ್ ವ್ಯಾಲ್ಯೂಸ್ನ ಏನು ಮಾಡಬೇಕು ಸೇಮ್ ಮಾಡ್ಕೋಬೇಕು. ಓಕೆನಾ. ಸೊ ಹೆಂಗಾಗುತ್ತೆ ಇದು ಸ್ವಲ್ಪ ದೊಡ್ಡ ವ್ಯಾಲ್ಯೂಸ್ ಇದೆ ಸ್ಟಾರ್ಟ್ ಮಾಡ್ಕೊಂಡು ಏನಾಗುತ್ತೆ ಇದೇನಾಗುತ್ತೆ ಸೊ ಇದು 21 ಆಗುತ್ತೆ. ಇದು 10 ಇದು 7. ಸೊ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಬೈ 7 ಮಾಡಿ ಇದಕ್ಕೆ ಮಲ್ಟಿಪ್ಲೈ ಬೈ 21 ಮಾಡಿ ಇದೆಷ್ಟಾಗುತ್ತೆ 140. ಇದು 210 ಇದೆಷ್ಟಾಗುತ್ತೆ ಅವಾಗ. ಸೊ 147 ಸೊ 147 127 ಎಷ್ಟು ಇದೆಷ್ಟು ಆ್ಯಡ್ ಮಾಡಿ ಎಷ್ಟಾಗುತ್ತೆ ಸೊ 350ಗೆ ಎಷ್ಟು ಲಾಸ್ ಆಗ್ತಿದೆ ಅವನಿಗೆ ಎಷ್ಟಾಗ್ತಿದೆ ಎಷ್ಟು 6 + 50 ಅಂದರೆ 56. ಸೊ 56 ಅವನಿಗೆ ಲಾಸ್ ಆಗ್ತಿದೆ -56 ಎಷ್ಟು ಫಾರ್ 350. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಎಷ್ಟಾಗುತ್ತೆ. ಏಳೈತೆ
56. ಸೊ 2 ಸೊ 16. ಸೊ ಎಷ್ಟು ಅವನಿಗೆ 16% ಲಾಸ್ ಆಗ್ತಿದೆ. ಸೊ ಪರ್ಸೆಂಟೇಜ್ ಇದ್ದರೆ 16% ಲಾಸ್ ಆಗ್ತಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ. ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ compounded annually on the certain sum of money for 2 years is 16% is 792. Then find the sum. ಹಿಂಗೆ ಕೊಟ್ಟಿದ್ದಾರೆ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಮೈನಸ್ ಕಾಂಪೌಂಡೇಶನ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 797 ಕೊಟ್ಟಿದ್ದಾರೆ. ಸರ್ ನಮಗೆ ಪ್ರಿನ್ಸಿಪಲ್ ಕೇಳ್ತಿದ್ದಾರೆ. ಸೊ ನಿಮಗೆ ಗೊತ್ತಿದೆ ಸಿಂಪಲ್ ಇಂಟ್ರೆಸ್ಟ್ ಮೈನಸ್ ಕಾಂಪೌಂಡೇಶನ್ ಫಾರ್ಮುಲಾ ಗೊತ್ತಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಇದೆ P R/100 ಟು ದಿ ಪವರ್ T ಇದೆ ಫಾರ್ಮುಲಾ. ಸೊ ಎಷ್ಟು ಕೊಟ್ಟಿದ್ದಾರೆ ಇದು ಸೊ ಈ ವ್ಯಾಲ್ಯೂ ಬರಬೇಕು ನಮಗೆ. ಸೊ ನೋಡಿ ಇದಕ್ಕೆ ಇಷ್ಟು ಕ್ಯಾಲ್ಕುಲೇಟ್ ಮಾಡೋ ಬದಲು ಡಿಜಿಟಲ್ ಸಮ್ ಯೂಸ್ ಮಾಡ್ಬೋದು ನಾವು. ಡಿಜಿಟಲ್ ಸಮ್ ಏನು ಕೊಡ್ತೀವಿ ನೋಡೋಣ ವ್ಯಾಲ್ಯೂಸ್ ನೋಡೋಣ. 3 + 3 ಇದು 9 ಬರ್ತಿದೆ, ಇದು 8 ಬರ್ತಿದೆ, ಇದು ಎಷ್ಟು ಬರ್ತಿದೆ 3 + 3 4 + 4 8 8 + 7 15 ಅಂದರೆ ಇದೇನು ಬರುತ್ತೆ 6 ಬರುತ್ತೆ. 15 ಅಂದರೆ ಇದೆಷ್ಟು ಬರುತ್ತೆ 3 9 9 2 ಬರ್ತಿದೆ. ಸೊ ಡಿಜಿಟಲ್ ಸಮ್ ಯಾವುದು ನೋಡಿ ಎಲ್ಲ ಡಿಫ್ರೆಂಟ್ ಬರ್ತಿದೆ. ಸೊ ಡಿಜಿಟಲ್ ಸಮ್ ಅಪ್ಲೈ ಮಾಡ್ಬೇಕು ನಾವು. ಇದಷ್ಟು 9 ಬಿಟ್ಬಿಡಿ, ಒಂದು 14 14 + 14 ಅಂದರೆ 4 + 1 ಎಷ್ಟು 5, ಇದು 5 ಬರುತ್ತೆ. ಇದೆಷ್ಟು ಆಗುತ್ತೆ 6 + 2 8 8 + 5 13 1 3 ಅಂದರೆ 4. ಸೊ 5/4 4 ಇದ್ದರೆ × 7 ಮಾಡಬೇಕು. ಸೊ × 7 35 ಅಂದರೆ 35 ಅಂದರೆ 3 5 ಅಂದರೆ ಎಷ್ಟಾಗುತ್ತೆ ಇದು 8. ಸೊ ಆಪ್ಷನ್ ಯಾವ್ದು ಬರುತ್ತೆ 8 ಆಪ್ಷನ್ ದಿಸ್. ಓಕೆ ಸೊ ಆಪ್ಷನ್ ಇದು ಬರುತ್ತೆ. ಡಿಜಿಟಲ್ ಸಮ್ ಏನು ಮಾಡ್ತೀವಿ 5 × 7 ಅಂದರೆ 35 ಅಂದರೆ 3 + 5 ಮಾಡಿ 8 ಆಗುತ್ತೆ 8. ಸೊ ಡಿಜಿಟಲ್ ಸಮ್ ಏನು ಬರುತ್ತೆ 8 ಬರುತ್ತೆ. ಇದೆಷ್ಟು ಆಗುತ್ತೆ ನೋಡಿ 28 ಅಂದರೆ ಎಷ್ಟಾಗುತ್ತೆ 10. ಸೊ 10 ಅಂದರೆ ಏನು 10. ಸೊ ಅಂದರೆ ಓನ್ಲಿ 1. ಸೊ ಏನು ಬರುತ್ತೆ ಆನ್ಸರ್ ಇದು ಸೊ ಆನ್ಸರ್ ಇದು ಬರುತ್ತೆ 8. ಓಕೆನಾ. ಸೊ ನಾಳೆ ಕ್ಲಾಸಲ್ಲಿ ನಾವು ಡಿಜಿಟಲ್ ಸಮ್ ಪ್ರಾಕ್ಟೀಸ್ ಮಾಡೋಣ. ಓಕೆ ಸೊ ಇದೇನು ಕೊಟ್ಟಿದ್ದಾರೆ 3/8 + 1/8 + 5/16 + 2/8 - 2 = ಎಷ್ಟಂತ ಕೇಳ್ತಿದ್ದಾರೆ. ಸೊ ಇದಕ್ಕೆ ಒಂದು ಐಡಿಯಾ ಹೇಳ್ತೀನಿ. ಸಿಂಪಲ್ ಅಂದರೆ ಎಲ್ಲ ಬೇಸ್ ಇದೆಲ್ಲ ನ್ಯೂಮಿನೇಟರ್ ಏನು ಮಾಡಿ ಎಲ್ಲ ನ್ಯೂಮಿನೇಟರ್ ಏನು ಮಾಡಿ 16 ಮಾಡ್ಕೊಳ್ಳಿ. ಅಂದರೆ ಹೇಗೆ ಮಾಡ್ತೀರಾ ಇದು × 2 ಮಾಡಿ, ಇದು ಕೂಡ × ಸೊ × 2 ಮಾಡಿ, ಇದು ಕೂಡ × 2 ಮಾಡಿ, ಇದು × 2 ಇದು ಕೂಡ × 2 ಇದು ಹೇಗಿದೆ ಹಾಗೆ ಇರಲಿ. ಇದು × 2 ಇದು × 2 ಸೀದೇ ಹೋಗುತ್ತೆ. ಇದು × 16 ಮಾಡಿ, ಇದು ಕೂಡ × 16 ಸೇಮ್ ಬರುತ್ತೆ. ಇದು ಒಂದು ಬಿಗ್ 16 2 6 + 2 + 5 + 2 4 -4 3 2 ಏನು ಬರುತ್ತೆ ಆನ್ಸರ್ ಇದೆ ಪ್ಲಸ್ ಮಾಡಿದಾಗ 10 + 17 17 ಇದು ಆದರೆ -15 -16. ಸೊ ಆನ್ಸರ್ 15/16 ಯಾವುದಿದೆ ಎಸ್ ಆನ್ಸರ್ 15/16 ಇದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. When x is added to each of number like 30, 15 and 21 and 11, then the number is obtained is in order of proportion. Then 6x raised to y proportion y raised to 3x - 9 ಏನಂತ ಕೇಳ್ತಿದ್ದಾರೆ. ಸೊ y ವ್ಯಾಲ್ಯೂ ಅಂತ ಕೇಳ್ತಿದ್ದಾರೆ. ಸೊ ನೋಡಿ ನೀವು ಎಲ್ಲಿ ಪ್ರೊಪೋರ್ಷನ್ ಅಂದ್ರೆ ಏನು ಗೊತ್ತಾ ಈ ಥರ A/B = B/C/D ಈ ಥರ. ಅದು ಹೆಂಗೆ ಬರೀಬೋದು ನಾವು ಇದನ್ನು A/B C/D. ಸೊ ಇದಕ್ಕಂದ್ರೆ ಪ್ರಪೋರ್ಷನು. ಸೊ ಇದು ಹಿಂಗೆ ಬಿಡಿಸ್ಬಿಡಿದ್ರೆ ಫ್ರ್ಯಾಕ್ಷನ್ ಬಿಡಿದ್ರೆ ಈ ಥರ ಬರುತ್ತೆ. ಓಕೆನಾ. ಸೊ ಏನು ಹೇಳ್ತಿದ್ದಾರೆ ಎಕ್ಸ್ ನೋಡಿ 30/15 21/11 ಇದು ಯಾವಾಗ ಪ್ರಪೋರ್ಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಯಾವಾಗ ಈಕ್ವಲ್ ಆಗುತ್ತೆ ಯಾವಾಗ ಒಂದು ಎಕ್ಸ್ ಅಂತ ನಂಬರ್ ಇದೆ ಅದು ಎಲ್ಲ ನಂಬರ್ಸ್ಗೆ ಆ್ಯಡ್ ಮಾಡಿದಾಗ ದಿಸ್ ನಂಬರ್ ಬಿಕಮ್ಸ್ ಪ್ರಪೋರ್ಷನ್. ಸೊ ಆ ನಂಬರ್ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀರಾ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ. ಓಕೆ ಕ್ರಾಸ್ ಮಲ್ಟಿಪ್ಲೈ ಏನಾಗುತ್ತೆ 3 3 0x
ಓಕೆ ಸಾರಿ ಎಕ್ಸ್ ಎಕ್ ಬರುತ್ತೆ 11 30 330 ಮತ್ತು 30x ಪ್ಲಸ್ 11x ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 15 31 ಪ್ಲಸ್ 15x ಪ್ಲಸ್ 21x ಪ್ಲಸ್ ಎಕ್ಸ್ ಸ್ಕ್ವೇರ್ ಸಾರಿ ಸೊ ಇದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಇಲ್ಲಿ 30 ಇಲ್ಲಿ 15 ಎಷ್ಟು 30 ಇಲ್ಲಿ ಉಳೀತು ಅಂದರೆ ಎಷ್ಟು 15 ಇಲ್ಲಿ ಉಳೀತು ಎಷ್ಟಾಯ್ತು 15 ಉಳಿದಿಲ್ಲ 15 ಇಲ್ಲಿ ಉಳೀತು. ಈ ಕಡೆ ಹೋದರೆ ಇಲ್ಲಿ ಎಷ್ಟಾಗುತ್ತೆ ಪ್ಲಸ್ 41x ಈಕ್ವಲ್ಸ್ ಟು ಎಷ್ಟಾಗುತ್ತೆ 6 ಆ್ಯಂಡ್ 3 36x. ಸೊ ಏನಾಗುತ್ತೆ ಇದು ಈ ಕಡೆ ಹೋದರೆ 36 ಮೈನಸ್ 41 ಎಷ್ಟಾಗುತ್ತೆ 5x. ಸೊ ಎಕ್ಸ್ ಈಕ್ವಲ್ಸ್ ಟು -5 ಬರುತ್ತೆ ಎಕ್ಸ್ ಈಕ್ವಲ್ಸ್ ಟು -3 ಮತ್ತು ಎಕ್ಸು okay maybe ಅಲ್ಲಿ ಕಾಣಿಸಿದೆಯಾ ಓಕೆ. ಸೊ ನಾವು ಎಕ್ಸ್ ವ್ಯಾಲ್ಯೂ ಸಿಗುತ್ತು ಈ ವ್ಯಾಲ್ಯೂ ಇಲ್ಲಿ ಹಾಕ್ಬಿಡಿ ಎಷ್ಟು 6x ರೇಷ್ಟು 6x ಅಂದರೆ ಏನು ರೇಷೋ ಅಂದರೆ 6x ಬೈ y ಈಕ್ವಲ್ಸ್ ಟು y ಬೈ 3x ಮೈನಸ್ 9. ಸೊ ಹಾಕ್ಬಿಡಿ ಏನಾಗುತ್ತೆ y ಅಂದರೆ 6 6 ಮೂಡಲೇ 18 y ಹಾಗೆ ಕಣ 3 3 6 ಸಾರಿ 3 ಮೂಡಲೇ 9 -9 ಓಕೆ. ಸೊ ಮೈನಸ್ ಇದೆಯಲ್ಲ -9 ಆಗುತ್ತೆ. ಸೊ ಏನಾಗುತ್ತೆ ಇದು -18 y ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಸೊ y ಸ್ಕ್ವೇರ್ ಈಕ್ವಲ್ಸ್ ಟು -18 ಪ್ಲಸ್ 9 18 38. ಸೊ ಈ ರೂಟ್ ಈ ಕಡೆ ಹೋಗ್ಬಿಡುತ್ತೆ. ಸೊ ರೂಟ್ ಏನಾಗುತ್ತೆ 18 38 ರೂಟ್ ಇದೆಯಾ ಇಲ್ಲ ಏನು ಮಿಸ್ ಆಗ್ತಿದೆಯಾ ಓಕೆ ಸಾರಿ ವಿಷಯ ಮಲ್ಟಿಪ್ಲೈ ಇಲ್ಲ ಇಲ್ಲಿ ವಿಷಯ ಮಾಡಬೇಕು ನಾವು ಮಲ್ಟಿಪ್ಲೈ ಮಾಡಬೇಕಿಲ್ಲ ನಾವು ಪ್ಲಸ್ ಮಾಡ್ತೀವಿ ನೋಡಿ y ಸ್ಕ್ವೇರ್ ಈಕ್ವಲ್ಸ್ ಟು ಇದೇನಾಗುತ್ತೆ 18 × 18 ಪ್ಲಸ್ ಏನಾಗುತ್ತೆ ಪ್ಲಸ್ ಆಗಿಬಿಡುತ್ತೆ. ಸೊ 18 ಹೋಲ್ ರೂಟ್ ಆದರೆ ವಾಯ್ಸ್ ಏನಾಗುತ್ತೆ 18 ಹೊರಗಡೆ ಬಂದುಬಿಡುತ್ತಾ. ಸೊ ಒಂದೇ ಏನು ಬರುತ್ತೆ y ಈಕ್ವಲ್ಸ್ ಟು 18. ಸೊ ಆನ್ಸರ್ ಹೇಳಿದೆ 18. ಸೊ ನೋಡಿ ಸ್ವಲ್ಪ ನಜರ್ ಹಟ್ಟಿ ದುರ್ಘಟನಾ ಹಟ್ಟಿ ಇದು ನಿಮ್ಮ ಜೊತೆನೇ ಆಗ್ಬೋದು. ಸೊ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕೋಆರ್ಡಿನೇಟರ್ಲಿದೆ ABCD ಎ ಬಿ ಎಷ್ಟು 17 ಇದೆ, BC ಎಷ್ಟು 8 ಇದೆ, CD ಎಷ್ಟು 9 ಇದೆ, AD ಎಷ್ಟು 12 ಇದೆ ಮತ್ತು AC ಎಷ್ಟು 15 ಇದೆ. ಸೊ ನಮಗೇನು ಬೇಕು ಇದ್ರದ್ದು ಏರಿಯಾ ಬೇಕು. ಸೊ ಏರಿಯಾ ಹೆಂಗೆ ಕಂಡಿತೀರಾ ಟೋಟಲ್ ಏರಿಯಾ ಬಟ್ ಸ್ವಲ್ಪ ಈಕ್ವೇಷನ್ ನೋಡಿ ಹೇಗಿದೆ ಇದು ಈ ಥರ ಇದೆ ಡಯಾಗ್ರಾಮು A B C D ಅದಾದಮೇಲೆ AC ಅಂತೆ. ಸೊ AB ಎಷ್ಟಿದೆ AB 17 BC 8 CD 9 AD 12 ಇದು 15. ಸೊ ಈ ಥರ ಇದೆ. ಸೊ ಕರೆಕ್ಟಾಗಿ ನೋಡಿದಾಗ ನಮಗೆ ಏನು ಕಾಣಿಸಿದೆ ಇಲ್ಲಿ 2 ಟ್ರ್ಯಾಂಗಲ್ ಫಾರ್ಮ್ ಆಗ್ತಿದೆಯಾ ಯಾವುದು ADC ಟ್ರ್ಯಾಂಗಲ್ ADC ಇನ್ನೊಂದು ABC. ಸೊ 2 ಟ್ರ್ಯಾಂಗಲ್ ಫಾರ್ಮ್ ಆಗ್ತಿದೆ. ಸೊ ನೋಡಿ ಟ್ರಯಾಂಗಲ್ನಲ್ಲಿ ಸ್ವಲ್ಪ ಟ್ರಿಪ್ಲೆಟ್ ಫಾರ್ಮ್ ಆಗ್ತಿಲ್ಲ 12 9 ಮತ್ತು 15. ಟ್ರಿಪ್ಲೆಟ್ ಅಂದರೆ ಏನು ಗೊತ್ತಾ ಸಮ್ ಆಫ್ ಸ್ಕ್ವೇರ್ ಆಫ್ 2 ಸೈಡ್ಸ್ ಈಕ್ವಲ್ಸ್ ಟು ಥರ್ಡ್ ಸೈಡ್. ಇದು ಒಂಟೆ ಪೈಥಾಗರಸ್ ಫಾರ್ಮ್ ಮಾಡಿದಾಗ ಆಗ್ತಿದೆ. ಅಂದರೆ ಪೈಥಾಗರಸ್ ಫಾರ್ಮುಲಾ ಗೊತ್ತಲ್ಲ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಫಾರ್ಮ್ ಮಾಡೋದು ಆಗ್ತಿದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ 12 + 9 ಎಷ್ಟು 12 ಎಷ್ಟಾಗಿದೆ 144 + 9 ಎಷ್ಟು 81 ಈಕ್ವಲ್ಸ್ ಟು 225. ಸೊ 15 ಸ್ಕ್ವೇರ್ 225 12 ಸ್ಕ್ವೇರ್
144 ಮತ್ತು 9 ಸ್ಕ್ವೇರ್ 81. ಸೊ ಇದು ಕರೆಕ್ಟ್ ಆಗಿದೆ. ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಇದು ನೋಡೋಣ. ಸೊ ಏನೈತೆ 17 8. ಓಕೆ, ಸ್ಮಾಲ್ ಆ್ಯಂಗಲ್ಸ್ ಆಲ್ವೇಸ್ 2 ಆ್ಯಂಗಲ್ಸ್ ಸ್ಮಾಲ್ ಇರ್ತಲ್ಲ, ಯಾವ ಆ್ಯಂಗಲ್ ಸ್ಮಾಲ್ ಇತ್ತು ಆ ಆ್ಯಂಗಲ್ ಆ್ಯಡ್ ಮಾಡಿದಾಗ ಲಾರ್ಜ್ ಆ್ಯಂಗಲ್ ಸಿಕ್ಕಾಗ ಅದೇನಾಗುತ್ತೆ ಟ್ರಿಪ್ಲೆಟ್ ಆ್ಯಂಗಲ್ ಆಗುತ್ತೆ. ಟ್ರಿಪ್ಲೆಟ್ ಅಂದರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. 15 ಏನಿದೆ 225 ಪ್ಲಸ್ 64 ಎಷ್ಟಾಗುತ್ತೆ 9 8 289. ಸೊ 17 ಆಗ್ತಿದೆಯಾ 17. ಸೊ ಇದು ಗೊತ್ತಾಯ್ತು ನಿಮಗೆ. ಸೊ ಬೋತ್ ಆರ್ ರೈಟ್ ಆ್ಯಂಗಲ್ಸ್. ಸೊ ರೈಟ್ ಆ್ಯಂಗಲ್ ಅಂದರೆ ಏನಿದೆ ಫಾರ್ಮುಲಾ ಟ್ರಯಾಂಗಲಿಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಎಲ್ಲಿ ಟ್ರಯಾಂಗಲ್ ಫಸ್ಟ್ ಏನೋ ಟ್ರಯಾಂಗಲ್ ಎ ಬಿ ಸಿ. ಎಷ್ಟಿದೆ ಎ ಬಿ ಸಿ ಹಾಫ್ 15 ಇಂಟು 8 14 60 ಸೆಂಟಿಮೀಟರ್ ಸ್ಕ್ವೇರ್. ಸೊ ಅದೇ ಟ್ರಯಾಂಗಲ್ ಎ ಡಿ ಸಿ ನೋಡೋಣ ಎಷ್ಟಿದೆ ಹಾಫ್ ಇಂಟು ಹೈಟ್ ಏನಿದೆ 12 ತಗೋಣ, ಬೇಸ್ ಇದ್ದೇನೆ 9. ಸೊ 9 ಸೆಂಟಿಮೀಟರ್ ಸ್ಕ್ವೇರ್. ಸೊ ಎರಡು ಪ್ಲಸ್ ಮಾಡಿಬಿಡಿ, ನಮಗೆ ಏರಿಯಾ ಸಿಗ್ಬಿಡುತ್ತೆ. ಯಾಕಂದರೆ ಎರಡು ಜಾಯಿಂಟಾಗಿ ಕರೆಕ್ಟ್ ಇರ್ತಿಲ್ಲ, ಒಂದು ಕ್ವಾರ್ಟರ್ನೇ ಇದೆ, ಇದು ಟ್ರಯಾಂಗಲ್ ಈ ಟ್ರಯಾಂಗಲ್ ಎರಡು ಜಾಯಿಂಟ್ ಅದಕ್ಕೆ ಒಂದು ಆಗ್ತಿದೆ. ಸೊ ಅದಕ್ಕೆ ಏನಾಗುತ್ತೆ 60 + 54 114 ಸೆಂಟಿಮೀಟರ್ ಸ್ಕ್ವೇರ್. ಸೊ ಆಪ್ಷನ್ ಏನಿದೆ 114 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಫೈಂಡ್ ದ ಡ್ಯೂರೇಷನ್ ಇನ್ ವಿಚ್ ಒಂದು ಸಾವಿರ 200 ವಿಲ್ ಬಿಕಮ್ 2280 at the rate of 4% interest in a simple interest. Okay, so simple interest formula ಹೇಳ್ತೀರಿ SI = PTR by 100. ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಅವರು ಏನು ಅಮೌಂಟ್ ಇದೆ ಇದೇನಾಗುತ್ತೆ, ಇದು ಪ್ರಿನ್ಸಿಪಲ್ ಇದೆ, ಇದೇನಾಗುತ್ತೆ ಅಮೌಂಟ್. ಸೊ ಎರಡು ಮೈನಸ್ ಮಾಡಿದಾಗ ಏನು ಬರುತ್ತೆ, ಇದು ಸಿಗುತ್ತಾ ಮೈನಸ್ ಮಾಡಿದಾಗ ನಮಗೆ SI ಸಿಗುತ್ತೆ. ಸೊ SI ಎಷ್ಟಾಗುತ್ತೆ 1080. ಪ್ರಿನ್ಸಿಪಲ್ ಎಷ್ಟಿದೆ 1200. ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿಲ್ಲ, ಟೈಮಿಗೆ ಕೇಳ್ತಿದ್ದಾರೆ. ಸೊ ಟೀನ ಹಾಗೆ ಬರೋಣ ಇಂಟು ಆರ್ ಎಷ್ಟು ಕೊಟ್ಟಿದ್ದಾರೆ 4 ಡಿವೈಡ್ ಬೈ 100. ಸೊ ಈ ಸರಿ ಕ್ಯಾನ್ಸಲ್ 100 ಡಿವೈಡ್ ಬೈ ಎಷ್ಟು 14. ಓಕೆ, ಎಸ್ ಹಾಂ ಕರೆಕ್ಟ್ ಇದೆ. ಸೊ 12 9 9 9 ಸೊ 4 8 1 ಉಳಿಯಿತು. ಸೊ 4.5. ಸೊ 22.5 ಆಪ್ಷನ್ ಇದೆ. ಎಸ್ 22.5. ಸೊ ಟೈಮ್ ಎಷ್ಟು 22.5. ಎಷ್ಟು ಇದಕ್ಕೇನು ಸಿಂಪಲ್ ಫಾರ್ಮುಲಾ ಬೇಕಾಗಿಲ್ಲ. ಸೊ ನೋಡಿ, ವೆಂಡರ್ ಬಾಟ್ ಲೆಮನ್ಸ್ ಫಾರ್ 7 rupees ಫಾರ್ 1. ಓಕೆ, how many lemons must he sell for 1 rupees gain? Okay, for 1 rupees to gain 75%. ಸೊ ಪಿಕ್ಚರ್ ನೋಡೋದು ಕರೆಕ್ಟಾಗಿ ಕಾಣಿಸಲ್ಲ ಫ್ರೆಷನ್ಗೋಸ್ಕರ. ಸೊ ಹಿಂಗೆ ಕೊಟ್ಟಿದ್ದಾನೆ, ವೆಂಡರ್ ಇದ್ದಾನೆ, ಅವ್ನು ಹಿಂಗೆ ಕೊಟ್ಟಿದ್ದಾನೆ 7 lemons ಫಾರ್ 1 rupees. ಸೊ ಹಿಂಗೆ ಕೊಟ್ಟಿದ್ದಾನೆ, ಅವ್ನು ಎಷ್ಟು ಫಸ್ಟ್ ಪ್ರೈಸ್ ಬರೋಣ, ಇದು ರುಪೀಸು, ಇದು ಲೆಮನ್ಸ್. ಅವನು ಎಷ್ಟು ಹೋಗ್ತಾನೆ 1 rupeesಗೆ 7 lemons ಹೋಗ್ತಾನೆ. ಓಕೆ, ಸೊ ಓಕೆ ದೆನ್ ಹೌ ಮೆನಿ ಲೆಮನ್ಸ್ ಹಿ ಮಸ್ಟ್ ಸೇಲ್ ಫಾರ್ 1 rupees. ಸೊ 1 rupeesಗೆ ಅವನು ಎಷ್ಟು ಲೆಮನ್ಸ್ ಸೇಲ್ ಮಾಡೋದಕ್ಕೆ ಅವನಿಗೆ ಎಷ್ಟು ಪ್ರಾಫಿಟ್ ಆಗಬೇಕು 75% ಪ್ರಾಫಿಟ್ ಆಗಬೇಕಂತೆ. ಸೊ ಇದು CP, ಇದು SP. ಅವನಿಗೆ ಎಷ್ಟು ಪ್ರಾಫಿಟ್ ಆಗಬೇಕು 75% ಪ್ರಾಫಿಟ್. 75% ಪ್ರಾಫಿಟ್ ಆಗಬೇಕು ಅವನಿಗೆ. ಸೊ ಹೇಗೆ ಮಾಡ್ತೀರಿ ಇದನ್ನು? ಸೊ ನೋಡಿ, ಇದಕ್ಕೆ ಒಂದು ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಾವು ಏನು ಮಾಡೋಣ, 1 ರೂಪಾಯಿ ಇಲ್ಲ, ಸೊ 100 ಸಿಗೋಣ. 100 rupeesಗೆ ಅವನು 711 ಸೇಲ್ ಮಾಡ್ತಾ ಇದ್ದಾನೆ. ಸೊ 175% ಪ್ರಾಫಿಟ್ ಅಂದರೆ ಏನು 175 rupees ಆಗುತ್ತಾ. 175 rupeesಗೆ ಅವನು ಎಷ್ಟು ಲೆಮನ್ ಸೇಲ್ ಮಾಡಬೇಕು 700 ಲೆಮನ್ನೇ ಸೇಲ್ ಮಾಡಬೇಕು ಅವನು. 175 700 ಲೆಮನ್ನೇ ಸೇಲ್ ಮಾಡಬೇಕು ಅವನು. ಓಕೆ, ಸೊ 175ಗೆ 700 ಲೆಮನ್ ಅಂದರೆ 1 rupeesಗೆ ಎಷ್ಟು ಲೆಮನ್ ಸೇಲ್ ಮಾಡಬೇಕು ಅವನು? ಸೊ ಸಿಂಪಲ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ, ಅಥವಾ ಏನಾಗುತ್ತೆ 700 175 = X. ಸೊ ನೋಡಿ 25 7
25 8 ಮತ್ತು 8 ಅಂದರೆ 7 4. ಸೊ ಎಷ್ಟು 4 ಲೆಮನ್ಸ್ನ ಅವನು ಸೆಲ್ ಮಾಡಬೇಕು. 1 ರೂಪೀಸ್ಗೆ ಎಷ್ಟು 4 ಲೆಮನ್ಸ್ನ ಸೆಲ್ ಮಾಡಬೇಕು. ಹೇಗೆ ಮಾಡಿದ್ದಾರೆ ಏನಿಲ್ಲ, 100 ರೂಪೀಸ್ಗೆ 1 ರೂಪೀಸ್ ಅಂತಲ್ಲ. ಸೊ ಕ್ಯಾಲ್ಕುಲೇಷನ್ ನಿಮ್ಗೆ ಇಷ್ಟು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಅದಕ್ಕೆ 100 ತೊಗೊಂಡಿವಿ. ಸೊ ನೋಡಿ 100 ರೂಪೀಸ್ಗೆ 700 ಆದರೆ 1 ರೂಪೀಸ್ ಒಂದೇ ಆಗುತ್ತಲ್ಲ ಲೆಮನ್ನು. ಹಾಂ, ಸೊ 100 ರೂಪೀಸ್ಗೆ 700 ಆದರೆ 700 ಆದರೆ ಅವನಿಗೆ ಎಷ್ಟು 75 ಪ್ರಾಫಿಟ್ ಬೇಕು. ಸೊ 100ಗೆ 75 ಪ್ರಾಫಿಟ್ ಅಂದರೆ ಏನು 175 ತಾನೆ. ಸೊ 175 ಅವನು ಅದು 700 ಲೆಮನ್ಸ್ ಸೇಲ್ ಮಾಡಬೇಕು. ಅವನು ಏನು ಎಕ್ಸ್ಟ್ರಾ ಸೇಲ್ ಮಾಡ್ತಾನೆ ಇಲ್ಲಲ್ಲ, ಅಷ್ಟು ಸೇಲ್ ಮಾಡ್ತಾನೆ. ಸೊ 75% ಪ್ರಾಫಿಟ್ ಆದರೆ ಎಷ್ಟು 700 ಲೆಮನ್ ಸೇಲ್ ಮಾಡ್ತಾನೆ. ಸೊ 1 ರೂಪಾಯಿಗೆ ಎಷ್ಟು ಲೆಮನ್ ಸೇಲ್ ಮಾಡಬೇಕು ಅವನು. ಸೊ ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಮ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹೆಂಗೆ ಕೊಟ್ಟಿದ್ದಾರೆ, ಲಾರ್ಜರ್ ಆಫ್ 2 ಸಪ್ಲಿಮೆಂಟರಿ ಆ್ಯಂಗಲ್ಸ್ ಈಸ್ 50 ಮೋರ್ ದೆನ್ ದ ಸ್ಮಾಲರ್ ಒನ್ ದೆನ್ ದ ನಿಮಗೆ ಹೇಳಿದಿಲ್ಲ ಫಸ್ಟ್ ಇದು ಕ್ವಶನ್ ಆಲ್ರೆಡಿ ಆಗಿದೆ. ಈ ಥರ ಒಂದು ಏನು ಹೇಳಿದೆ, ಈ ಆಪ್ಷನ್ಸಲ್ಲಿ ಡಬಲ್ ಮಾಡ್ಕೊಂಡು 50 ಪ್ಲಸ್ ಮಾಡಿ. ಸೊ ಆನ್ಸರ್ ಸಿಗ್ಬಿಡುತ್ತೆ. ನೋಡಿ 65 ಡಬಲ್ ಏನಾಗುತ್ತೆ 130 ಪ್ಲಸ್ 50 180. ಸೊ ಇಲ್ಲಿ ಆಪ್ಷನ್ ಬಂತು. ಸೊ ಆನ್ಸರ್ ಇದೇ ಇದೆ. ಸೊ ನಿಮಗೆ ಇದೇ ಆಗುತ್ತೆ ಆನ್ಸರ್. ಡಬಲ್ ಮಾಡಿಕೊಂಡು ಪ್ಲಸ್ ಮಾಡಿ 50 ಮೋರ್ ಅಂದರೆ ಪ್ಲಸ್ಸು, ಅದೇ ಲೆಸ್ ಅಂದರೆ ಮೈನಸ್ಸು. ಓಕೆನಾ. ಸೊ ಇದಕ್ಕೆ ಹಿಂಗೂ ಮಾಡ್ಬೋದು ನಾವು. ಏನು ಮಾಡ್ಬೋದು ನಾವು, ಅದೇ ಟ್ರೆಡಿಷನಲ್ ಮೆಥಡ್ ನೋಡಿ ಏನಿದೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 180. ಸೊ ಎಕ್ಸ್ ಏನಿದೆ ಗೊತ್ತಿಲ್ಲ, ಎಕ್ಸ್ನ ಎಕ್ಸೇ ಬರ್ಕೋಣ. 50 ಮೋರ್ ಅಂದರೆ ಈ ಆ್ಯಂಗಲ್ಗಿಂತ 50 ಮೋರ್ ಇದೆ. ಸೊ ಏನಾಗುತ್ತೆ ಎಕ್ಸ್ ಪ್ಲಸ್ 50 ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಏನಾಗುತ್ತೆ 2x ಈಕ್ವಲ್ಸ್ ಟು 130. ಸೊ ಎಕ್ಸ್ ಈಕ್ವಲ್ಸ್ ಟು 65 ಡಿಗ್ರಿ. ಸೊ ಎಕ್ಸ್ ಇದೆ 65. ಓಕೆನಾ. ಸೊ ಇಷ್ಟು ಮಾಡೋ ಬದಲು ಏನು ಮಾಡಿ, ಆಪ್ಷನ್ಸ್ ಇಲ್ಲಿ ಡಬಲ್ ಇದ್ದರೆ ಮಲ್ಟಿಪ್ಲೈ ಬೈ 2, ಮೈನಸ್ ಪ್ಲಸ್ ಇದೆ, ಮೋರ್ ಇದ್ದರೆ ಪ್ಲಸ್ ಮಾಡಿ, ಮೈನಸ್ ಅಂದರೆ ಲೆಸ್ ಇದ್ದರೆ ಲೈಕ್ 50 ಲೆಸ್ ಅಥವಾ 65 ಲೆಸ್ ಅಂದರೆ ಏನು ಮಾಡಿ ಮೈನಸ್ ಮಾಡಿ. ಸೊ ಆನ್ಸರ್ ನಿಮ್ಗೆ ಬೇಗ ಸಿಗ್ಬಿಡುತ್ತೆ. ಈ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಇದು ಮಲ್ಟಿಪ್ಲೈ ಮಾಡಿ ಇದು ಮಲ್ಟಿಪ್ಲೈ ಮಾಡಿ. ಆನ್ಸರ್ ಏನು ಹೆಂಗೆ ಗೊತ್ತಾ, 7.5x ಈಕ್ವಲ್ಸ್ ಟು 19.5 ಇಂಟು 16 ಈಕ್ವಲ್ಸ್ ಆಗುತ್ತೆ. ಏನು ಗೊತ್ತಾ, ಇದನ್ನ ಹೆಂಗೆ ಮಾಡ್ತೀರಾ, ಹಾಂ 15 75 15 ಒಂದಲೇ 15 15 3 45. ಸೊ ಏನಾಗುತ್ತೆ ಇದು, ಸೊ 13 13 78 8 17 208. ಸೊ ಡಿವೈಡ್ ಬೈ 5. ಸೊ ಎಕ್ಸ್ ಈಕ್ವಲ್ಸ್ ಡಿವೈಡ್ ಬೈ 5. ಸೊ ಏನಾಗುತ್ತೆ 5 4 5 1 5 1 5.41 ಹೋಯ್ತಷ್ಟರಲ್ಲಿ 3. ಸೊ 6 41.6. ಸೊ ಆಪ್ಷನ್ ಇದೆ 41.6. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ, ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ 127 ಮೈನಸ್ 7x 7 ಇಂಟು ಮಲ್ಟಿಪ್ಲೈ ಇದೆ 17 ಪ್ಲಸ್ 6 ಪ್ಲಸ್ 93 ಏನಿದೆ ಇದು ಹೆಂಗೆ ಮಾಡ್ತೀರಾ ನೋಡಿ. ಪ್ಲಸ್ 7 ಇಂಟು ಮಲ್ಟಿಪ್ಲೈ ಎಷ್ಟಾಗುತ್ತೆ ಇದು 23 ಪ್ಲಸ್ 93 127. ಸೊ ಇಲ್ಲಿ ನೋಡಿ ಇದು ಸ್ವಲ್ಪ ಯಾಕೆ ಇಷ್ಟು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ, ಇದನ್ನು ನಾವು ಯೂನಿಟ್ ಡಿಜಿಟ್ ಮೆಥಡಿಂದ ಮಾಡ್ಬೋದು. ನಂದೇನು ಇಲ್ಲಿ 7 ಬರ್ತೀವಿ ಯೂನಿಟ್ ಡಿಜಿಟ್, ಇಲ್ಲಷ್ಟು 7 3 21 1 ಬರ್ತಿದೆ ಮೈನಸ್ ಎಲ್ಲ. ಯಾಕಂದ್ರೆ ಯೂನಿಟ್ ಡಿಜಿಟ್ ಆಲ್ ಆರ್ ಡಿಫ್ರೆಂಟ್ ಇದೆ ಅಲ್ಲಿ. ಓಕೆ. ಪ್ಲಸ್ 3 7 3 10 10 ಮೈನಸ್ 1 9. ಸೊ ಲಾಸ್ಟ್ ಯೂನಿಟ್ ಡಿಜಿಟ್ 9 ಬರ್ತಿದೆ. ಇದೆಲ್ಲ ಯೂನಿಟ್ ಡಿಜಿಟ್. ಸೊ 9 ಯಾವ್ದಿದೆ, ಇದು ಒಂದೇ ಇದೆ. ಸೊ ಫುಲ್ ಯಾಕೆ ಕ್ಯಾಲ್ಕುಲೇಷನ್ ಮಾಡ್ತಾ ಕೊಡಬೇಕು, 73 7 3 71 ಇದೆಲ್ಲ ಮಾಡಿ ಮತ್ತು ಪ್ಲಸ್ ಮಾಡಬೇಕು ಮೈನಸ್ ಮಾಡಬೇಕು, ಯಾಕೆ ಬೇಕಷ್ಟಲ್ಲ. ಸೀದಾ ಇಲ್ಲಿ ಯೂನಿಟ್ ಡಿಜಿಟ್ ಮೆಥಡ್ ಮಾಡ್ಬೋದು. ಎಲ್ಲಿ ನಿಮಗೆ ಆಲ್ ಯೂನಿಟ್ ಡಿಜಿಟ್ಸ್ ಆರ್ ಡಿಫ್ರೆಂಟ್ ಕಾಣಿಸ್ತಿದೆ. ಓಕೆ. ಯಾವ ಕ್ವಶನಲ್ಲಿ ಆಪ್ಷನ್ಸಲ್ಲಿ ಎಲ್ಲ ಯೂನಿಟ್ ಡಿಜಿಟ್ಸ್ ಆರ್ ಡಿಫ್ರೆಂಟ್. ಸೊ ಅಲ್ಲಿ ನಾವು ಯೂನಿಟ್ ಡಿಜಿಟ್ ಮೆಥಡ್ನ ಅಪ್ಲೈ ಮಾಡ್ಬೋದು. ಏನು ಕೊಟ್ಟಿದ್ದಾರೆ, ಪೈಪ್ ಏನು ಇದು ಪೈಪ್ ಇದೆ ಫಾರ್ಮ್ ಕ್ವಶನು. ಏನು ಮಾಡ್ತಿದ್ದೆ, ಒಂದು ಪೈಪ್ ಇದೆ, ಪೈಪ್ ಎ ಎಷ್ಟರಲ್ಲಿ ತುಂಬುತ್ತೆ, ಎಷ್ಟು ಟೈಮ್ ತೊಗುತ್ತೆ ಅಂತೆ, ಪೈಪು 18 ಮಿನಿಟ್ಸ್ ತೊಗುತ್ತೆ. ಅದೇ ಪೈಪ್ ಬಿ ಎಷ್ಟು ತೊಗುತ್ತೆ ಖಾಲಿ ಮಾಡೋಕ್ಕೆ, ಪೈಪ್ ಬಿ ಕ್ಯಾನ್ ಎಂಟಿ ದ ಹೋಲ್ ಕಂಪ್ಲೀಟ್ಲಿ ಫಿಲ್ ದ ಟ್ಯಾಂಕ್ ಇನ್ 20 ಮಿನಿಟ್ಸ್. 20 ಮಿನಿಟ್ಸಲ್ಲಿ ಇದು ಖಾಲಿ ಮಾಡುತ್ತಂತೆ. ಓಕೆ. ಸೊ ಇದ್ರ ಎಲ್ ಸಿ ಎಮ್ ಏನು ತೊಗುತ್ತೆ, ಎಲ್ ಸಿ ಎಮ್ ಏನು ಬರುತ್ತೆ 180 ಬರುತ್ತೆ ಎಲ್ ಸಿ ಎಮ್ 9. ಇದು ಮೈನಸ್ ನೆಗೆಟಿವ್ ಬರುತ್ತೆ.
ನೆಗೆಟಿವ್ ಆಗಿ ತಗೋತಾ ಇದ್ದರೆ ಖಾಲಿ ಮಾಡ್ತದೆ, ಅದು ನೆಗೆಟಿವ್ ವರ್ಕ್ ಮಾಡ್ತದೆ. ಎಲ್ಲಿ ನೆಗೆಟಿವ್ ವರ್ಕ್ ಮಾಡುತ್ತಲ್ಲ, ಲೈಕ್ ನೀವು ಒಳಗಡೆ ತುಂಬ್ತಾ ಇದ್ದೀರಾ, ಅದು ಖಾಲಿ ಮಾಡ್ತಾ ಇದೆ. ಇದನ್ನು ತುಂಬ ಕೆಲಸ ಪಾಸಿಟಿವ್ ವರ್ಕ್, ಇದು ತೆಗೆದು ನೆಗೆಟಿವ್ ವರ್ಕ್. ಸೊ ನೆಗೆಟಿವ್ ಅಂದರೆ ಮೈನಸ್ ಹೋಗ್ತಾ ಇದ್ದೀನಿ. ಸೊ ಇದು ಏನಂದರೆ ಎಫಿಷಿಯನ್ಸಿ ಆಗುತ್ತೆ. ಇದು ಟೋಟಲ್ ವರ್ಕ್ ಇನ್ ಯೂನಿಟ್. ಓಕೆ, ಸೊ ನಮಗೇನು ಬೇಕು? ಓಕೆ, ಪೈಪ್ ಎ ಈಸ್ ಓಪನ್ ಫಾರ್ 6 minutes. ಆಫ್ಟರ್ ಪೈಪ್ ಬಿ ಈಸ್ ಆಲ್ಸೋ ಓಪನ್, ದೆನ್ ಹೌ ಮಚ್ ಟೈಮ್ ವೈಲ್ ಟೇಕ್ ರಿಮೈನಿಂಗ್ ಟ್ಯಾಂಕ್ ಟು ಫಿಲ್. ನೋಡಿ, ಸೊ ಪೈಪ್ ಏನು ಮಾಡಿದೆ? 6 minutes ಕೆಲಸ ಮಾಡಿದೆ. ಸೊ 6 minutes ಅಂದರೆ 10 ಎಫಿಷಿಯನ್ಸಿಯಿಂದ 6 minutes ಕೆಲಸ ಮಾಡಿದೆ. ಎಷ್ಟು? 60. ಸೊ ಇಲ್ಲಿ 60 units ಮೈನಸ್ ಮಾಡಿ. ಸೊ ಈ ಪೈಪ್ ಏನು ಮಾಡಿದೆ? 60 km ಕೆಲಸ ಮಾಡಿದೆಲ್ಲ ಪೈಪು. ಸೊ 60 ಮೈನಸ್ ಮಾಡಿ ಎಷ್ಟಾಗುತ್ತೆ? 120 units ಹೋಯಿತು. ಆ 120 units ಮಾಡಿದ್ದಾರೆ. ಎ ಮತ್ತು ಬಿ ಎರಡು ಕೆಲಸ ಮಾಡಿದ್ದಾರೆ. ಸೊ ಎ ಬೆಡ್ತೆ ಬಿ, ಆ 1 minute ಏನು ಮಾಡಿದ್ದಾರೆ? ಎ ಮತ್ತು ಬಿ ಎರಡು ಕೆಲಸ ಮಾಡಿದ್ದಾರೆ. ಸೊ ಎ ಮತ್ತು ಬಿ ಅಂದರೆ ಎ ಮತ್ತು ಅಂದರೆ ಬಿ. ಸೊ ಎ ಮತ್ತು ಪ್ಲಸ್ ತೊಗೊಂಡು ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗ್ಬಿಡ್ತು ನಿಮಗೆ. ಎ ಪ್ಲಸ್ ಬಿ ಎರಡು ಕೆಲಸ ಮಾಡ್ತಾರೆ. ಹೇಗೆ? ಎ ಎಫಿಷಿಯನ್ಸಿ ಏನಿದೆ? 10. ಬಿ ಎಫಿಷಿಯನ್ಸಿ ಇದೆ 9. ಸೊ 10 - 9 ಎಫಿಷಿಯನ್ಸಿ ಅಂದರೆ ಏನು? 1 ಎಫಿಷಿಯನ್ಸಿಯಿಂದ ಅವರು ಎಷ್ಟು ಕೆಲಸ ಮಾಡಬೇಕು? 120 units ತುಂಬಕ್ಕೆ. ಸೊ ನಿಮಗೆ ಗೊತ್ತೆ ವರ್ಕ್ ಇಂಟು ಹಾಂ ಸರ್, ಹಾಂ ಬಂದು ಹಾಂ ಸರ್ ವರ್ಕ್ ಈಕ್ವಲ್ಸ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಎಲ್ಲರಿಗೂ ಗೊತ್ತೆ ಎಫಿಷಿಯನ್ಸಿ ಇಂಟು ಟೈಮ್. ಓಕೆ, ಸೊ ನೋಡಿ 1 ಎಫಿಷಿಯನ್ಸಿಯಿಂದ 120 units ಮಾಡಿ ವರ್ಕ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು? ಸೊ 120 units by 1. ಸೊ ಎಷ್ಟಾಗುತ್ತೆ? 120 minutes ಬೇಕು. ಓಕೆನಾ? ಸೊ ಎಫಿಷಿಯನ್ಸಿ 1 ಬರ್ತೀವಿ. ಯಾಕಂದರೆ ಮೈನಸ್ ಆಗ್ತಿಲ್ಲ, ನೆಗೆಟಿವ್ ಎಫಿಷಿಯನ್ಸಿ ತುಂಬ್ತೀನಿ ತೆಗಿತಿದ್ದಾನೆ. ಸೊ 1 ಜಗ ನೀವು 2 ಜಗ ಹಾಕ್ತಾರೆ, ಅವ್ನು 1 ಜಗ ತೆಗಿತಾನೆ. ಸೊ ಎಷ್ಟು ಜಗ ತುಂಬಿತು? ಓನ್ಲಿ 1 ಜಗ ತಾನೆ ಬಕೆಟ್ ತುಂಬಿತು. ಅವ್ನು ಎಷ್ಟು ನೀನು 2 ಜಗ ಹಾಕಿದ್ರೆ 1 ಜಗ ತೆಗಿತಾನೆ. ಎಷ್ಟು ಬಕೆಟ್ ತುಂಬಿತು? ಅದೆಷ್ಟು ಜಗ ತುಂಬಿತು ಬಕೆಟು? 2 ಜಗ ಮಾತ್ರ ತುಂಬಿತು. ಹೀಗೆ ಎಷ್ಟು? 120 minutes ಅವನಿಗೆ ಬೇಕು. ಓಕೆ, ಸೊ ನೋಡಿ ಸಿಂಪ್ಲಿಫೈ ಮಾಡಿ ನೋಡಿ ಏನಿದೆ? 2x - 5y ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2y ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5y 2x - 5y. ಈ ಥರ ಇದೆ. ಇದು ಸ್ಕ್ವೇರ್ ಇದೆ, 2 ಇಲ್ಲ. ಸೊ ನೋಡಿ ಈ ಥರ ಕ್ವಶನ್ ಇದೆ ನಿಮಗೆ. ಸ್ವಲ್ಪ ಕರೆಕ್ಟಾಗಿ ನೋಡಿದ್ರೆ ಇದು a - b, b ಪ್ಲಸ್ a ಹೋಲ್ ಸ್ಕ್ವೇರ್, a ಪ್ಲಸ್ b, a - b. ಈ ಥರ ಫಾರ್ಮುಲಾಸ್ ಕಾಣಿಸ್ತಿಲ್ಲ ನಿಮಗೆ? ಅಂದರೆ ಏನು ನೋಡಿ, a ಪ್ಲಸ್ b ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್, a ಪ್ಲಸ್ b, a - b. ಈ ಥರ ಫಾರ್ಮುಲಾ ಕಾಣಿಸ್ತಿಲ್ಲ. ಏನು ಬರ್ತಿದೆ? ಇದೇನು ಬರುತ್ತೆ? ಸರಿ, ಮೈನಸ್ ಇಲ್ಲ. -2ab ಇದೇನಿದೆ? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಈ ಥರ ಫಾರ್ಮುಲಾಸ್ ಇಲ್ಲ ಇದು. ಸೊ ಕರೆಕ್ಟ್ ಆ ಥರ ಕಾಣಿಸ್ತಿಲ್ಲ. ಸೊ ಇದು ಏನು ಮಾಡೋಣ? ಹೆಂಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನಿದೆ? ಸೊ ಈ 2 - ಇದನ್ನು a ತಿಳ್ಕೊಳ್ಳಿ, ಇದನ್ನು b ತಿಳ್ಕೊಳ್ಳಿ, ಇದನ್ನು b ತಿಳ್ಕೊಳ್ಳಿ, ಇದನ್ನು a ತಿಳ್ಕೊಳ್ಳಿ. ಇದು a ಪ್ಲಸ್ b, a - b. ಇದು a b, a b. ಓಕೆ, ಸೊ ಏನಾಗುತ್ತೆ? 4x ಎಷ್ಟು ಬರೀ ಬರಲು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ? ಎ ಸ್ಕ್ವೇರ್ ಅಂದರೆ ಏನು? 2x ಹೋಲ್ ಸ್ಕ್ವೇರ್ ಪ್ಲಸ್ 5y ಹೋಲ್ ಸ್ಕ್ವೇರ್ ಮೈನಸ್ 20xy. ಅದೇ ಇದ್ಲೇನಾಗುತ್ತೆ? ಓಕೆ, 5x ಹೋಲ್ ಸ್ಕ್ವೇರ್. ಸೊ ಇದು ಪ್ಲಸ್ 4y, 4 ಇಲ್ಲ 2ನೇ ಬರೋಣ, ಹೋಲ್ ಸ್ಕ್ವೇರ್ ಮಾಡಬೇಕಲ್ಲ. 2y ಹೋಲ್ ಸ್ಕ್ವೇರ್ ಮೈನಸ್ ಪ್ಲಸ್ 20xy. ಸೊ ದೊಡ್ಡದಾಗ್ತಿದಿಲ್ಲ, ಇಲ್ಲಿ ಬರೋಣ ಗಂಟೆಗೆ. ಪ್ಲಸ್ 2x
ಹೋಲ್ ಸ್ಕ್ವೇರ್ ಮೈನಸ್ 5y ಹೋಲ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, ಇಲ್ಲಿ 5y ಸ್ಕ್ವೇರ್ ಇದೆ, 5y ಸ್ಕ್ವೇರ್ ಇದೆ, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. 20 ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳಿತು ಎಷ್ಟು? 2x ಹೋಲ್ ಸ್ಕ್ವೇರ್. ಎಷ್ಟಿದೆ? 1 2 ಮತ್ತು 5 ಪ್ಲಸ್ 2x ಹೋಲ್ ಸ್ಕ್ವೇರ್ ಪ್ಲಸ್ 5x ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮತ್ತು ನೋಡಿತು ಪ್ಲಸ್ 2y ಹೋಲ್ ಸ್ಕ್ವೇರ್. ಸೊ ಇದು ಎಷ್ಟಾಗುತ್ತೆ? ಇದು ಪ್ಲಸ್ ಮಾಡಿ ನೋಡಿ ಎಷ್ಟು? 4 5 ಎಷ್ಟು? 5 ಓಕೆ. 25 ಪ್ಲಸ್ 4 8 8x ಸ್ಕ್ವೇರ್ ಪ್ಲಸ್ 25x. ಸೊ ನಿಮಗೆ ಫುಲ್ ಸಿಂಪಲ್ ಕನ್ಫ್ಯೂಸ್ ಆಗಿಬಿಡ್ದು, ಫುಲ್ಲಾಗಿ ಬಿಡ್ತೀನಿ, ಕರೆಕ್ಟಾಗಿ ಫುಲ್ಲಾಗಿ ಬಿಡ್ತೀನಿ. ಸಿಂಗುತ್ತೆ 4x ಹೋಲ್ ಸ್ಕ್ವೇರ್ ಪ್ಲಸ್ 4x ಹೋಲ್ ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ 25x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್. ಸೊ ಎಷ್ಟಾಗುತ್ತೆ ಇದು? 4 ಪ್ಲಸ್ 4 ಪ್ಲಸ್ 8 ಪ್ಲಸ್ 25 ಎಷ್ಟಾಗುತ್ತೆ? 33 ಪ್ಲಸ್ 4y ಸ್ಕ್ವೇರ್. 33ಯಲ್ಲಿದೆ 33x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್. ಆಪ್ಷನ್ ಇದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ನಿಮಗೆ ಫಾರ್ಮುಲಾ ನೆನಪಿಲ್ಲ, ಸ್ವಲ್ಪ ಅಬ್ಸರ್ವೇಷನ್ ಇರಲಿ ಅದರಲ್ಲಿ ಯಾವ್ದು ಇರ್ಬೋದು ಅಂತ. ಸೊ ನೀವು ಓಕೆ ಏನು ಕೊಡ್ತಾರೆ? ರೇಷಿಯೋ ಆಫ್ ದ ಟೂ ನಂಬರ್ ಈಸ್ 5:3 ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ LCM ಆ್ಯಂಡ್ SF ಈಸ್ 135. ದೆನ್ ದ ಫೈಂಡ್ ದ ಸಮ್ ಆಫ್ ರೆಸಿಪ್ರೋಕಲ್ಸ್ ಆಫ್ SF ಆ್ಯಂಡ್ LCM. ಓಕೆ, ಹೆಂಗೆ ಕೊಟ್ಟಿದ್ದಾರೆ? ರೇಷಿಯೋ ಕೊಟ್ಟಿದ್ದಾರೆ ಟೂ ನಂಬರ್ಸ್. ಸೊ A ಇಂಟು B. ಓಕೆ, ಸೊ ಎ ರೇಷಿಯೋ ಕೊಟ್ಟಿದ್ದಾರೆ. ಸೊ A:B ಎಷ್ಟಿದೆ? 5:3. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಎ ಸಮ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ LCM ಇಂಟು SCF. ಇದು ನೆನಪಿಲ್ಲ ನಿಮಗೆ? ಪ್ರಾಡಕ್ಟ್ ಆಫ್ ಎನಿ ಟೂ ನಂಬರ್ಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ LCM ಆ್ಯಂಡ್ ದೇರ್ SCF. ಓಕೆನಾ? ಸೊ ಅಂದರೆ ಏನು ಕನ್ನಡದಲ್ಲಿ ಬೇಕಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಆಲ್ವೇಸ್ ಈಕ್ವಲ್ಸ್ ಟು, ಅಂದರೆ ಯಾವಾಗಲೂ ಎರಡು ಸಂಖ್ಯೆಗಳ LCM ಲಘುತ್ತಮ ಸಾಮಾನ್ಯ ಮೊತ್ತ ಮತ್ತು ಮಹತ್ತಮ ಸಾಮಾನ್ಯ ಅಪವರ್ತ್ಯ ಅದು ಈಕ್ವಲ್ ಆಗಿರುತ್ತೆ. ಸೊ ಹೆಂಗೆ ಕೊಟ್ಟಿದ್ದೀರಾ? 10th ಕಲ್ತಿದ್ದು ನಾನು. ಓಕೆ, ಸೊ ಹೆಂಗೆ ಕೊಟ್ಟಿದ್ದಾರೆ? ಈ 5 ಇದೆಲ್ಲ 9 5x ಬಿನ 3x ಈಕ್ವಲ್ಸ್ ಟು LCM ಕೊಟ್ಟಿದ್ದಾರೆ. ಪ್ರಾಡಕ್ಟ್ LCM ಕೂಡ 135 LCM ಕೊಟ್ಟಿದ್ದಾರೆ. ಇದೆಷ್ಟಾಗುತ್ತೆ? 15x ಸ್ಕ್ವೇರು ಈಕ್ವಲ್ 15x ಸ್ಕ್ವೇರ್ ಪ್ಲಸ್ 135. 15 9. ಸೊ x ಈಕ್ವಲ್ ಟು 3. ಎಕ್ಚುಲಿ 3 ಬರ್ತಿದೆ. ಓಕೆನಾ? ಸೊ x3 ಅಂದರೆ x ಏನು ಬರುತ್ತೆ? ಇದೇ SCF ಆಗುತ್ತೆ. ಸುಮ್ಮನೆ ಡೌಟ್ ಇದೆ, ನೀವು ಒಂದು ಫಿಕ್ಸ್ ಸಾಲ್ವ್ ಮಾಡಿ ನೋಡ್ಕೊಳ್ಳಿ. ಹಾಂ, ಏನಾಗುತ್ತೆ? 5 ಮೂರಲೆ 15, 5 ಮೂರಲೆ 15 ಮತ್ತು 3 ಮೂರಲೆ 9. ಇದ್ರ SF ತೆಗೆದು ಏನು ಬರುತ್ತೆ? ಎಷ್ಟು? ಒಂದೇ ಬರ್ತಲ್ಲ, 3. ಸೊ SF ಏನು ಬರುತ್ತೆ? 3. ಸೊ ಏನು ಬರುತ್ತೆ? SF ಡೈರೆಕ್ಟ್ಲಿ 3 ಇದೆ. ಸೊ SF ಈಸ್ 3. ಸೊ ನಮಗೆ ರೆಸಿಪ್ರೋಕಲ್ ಬೇಕು. ನಮಗೆ ಗೊತ್ತಾ? ಸೊ ಇದು ಆಯ್ತಲ್ಲ. ಸೊ ಇದನ್ನು ಸ್ವಲ್ಪ ಈ ಕಡೆ ಬರ್ಕೊಳ್ಳೋಣ. ಸೊ ಹಿಂಗೆ ಕೊಟ್ಟಿದ್ದಾರೆ. SF3 ಸಿಗುತ್ತೆ ನಮಗೆ. ಸೊ ನಿಮಗೆ ಗೊತ್ತಿದೆ LCM ಇಂಟು HCF ಈಕ್ವಲ್ಸ್ ಎಷ್ಟಿದೆ? 135 ಇದೆ. ಓಕೆನಾ? ಸೊ SF3 ಇದೆ. LCM ಎಷ್ಟಾಗುತ್ತೆ? 135. ಸೊ 15 ಓಕೆ. ಸೊ LCM ಎಷ್ಟಿದೆ? LCM ಎಷ್ಟು ಈಕ್ವಲ್ಸ್ ಟು 45. ಸೊ ರೆಸಿಪ್ರೋಕಲ್ ಬೇಕಾ? ರೆಸಿಪ್ರೋಕಲ್ ಅಂದರೆ 1 LCMದು ರೆಸಿಪ್ರೋಕಲ್ಲು ಪ್ಲಸ್ ಸಮ್ ಆಫ್ SCF. ಸೊ ಬರ್ಕೊಂಡು ನೋಡಿ ಇವೆಲ್ಲ ನೋಡಿ 1/45 ಪ್ಲಸ್ 1/3. ಸೊ ಈಕ್ವಲ್ ಏನು ಮಾಡಿದೆ? ಇದಕ್ಕೆ ಕೂಡ 3 ಕೂಡ 45 ಮಾಡ್ಕೊಡಿ. ಹೆಂಗೆ? 15 ಮೂರಲೆ 15 ಮೇಲಿಗಾಗಿ 50 ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ? ಇದು 1 + 6 15 16/45. ಸೊ ಆಪ್ಷನ್ 16/45 ಇದೆಯಾ? ಎಸ್, ಇಲ್ಲಿದೆ 16/45.
ನಿಮ್ಗೆ ಗೊತ್ತಿಲ್ಲ ಮೇನ್ ಫಾರ್ಮುಲಾ ಇಲ್ಲಿ ಏನು ಯೂಸ್ ಆಗುತ್ತಂದರೆ ಸಮ್ ಆಫ್ ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ಟು ನಂಬರ್ಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ ದರ್ LCM ಆ್ಯಂಡ್ SCF. ಓಕೆನಾ? ಸೊ ನೆನಪಿರಲಿ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ದ ಮೀಡಿಯನ್ ಆಫ್ ದ ಅಬ್ಸರ್ವೇಷನ್ ಓಕೆ ಈಸ್ ದ ಮೀಡಿಯನ್ ಅಬ್ಸರ್ವೇಷನ್ ಈಸ್ ನೋಡಿ ಎಷ್ಟು ನಂಬರ್ಸ್ ಇದೆ ಇಲ್ಲಿ 1 2 3 4 5 6 7 8 9 10 11. ಸೊ 11 ಇದೆ. 11 ಇದ್ದಾಗ ಮೀಡಿಯನ್ ಆಪ್ಷನ್ ಆಗುತ್ತೆ ಏನಾಗುತ್ತೆ n+1 ಆಡ್ ನಂಬರ್ಸ್ ಇದ್ದಾಗ ಆಡ್ ಇದ್ದಾಗ ಆಡ್ ನಂಬರ್ಸ್ ಇದ್ದಾಗ n+1/2 ಇಲ್ಲಿ ಬರೋ ಬದಲು ಇಲ್ಲಿ ಬರೋಣ. ಆಡ್ ನಂಬರ್ n+1/2 ಅದೇ ಈವನ್ ಇದ್ದಾಗ n/2 ಇರುತ್ತೆ. ಇದು n+1/2 ಎಷ್ಟಿದೆ 11 ಇದೆ. ಸೊ 11/2 ಅಂದರೆ ಎಷ್ಟಾಗುತ್ತೆ ಇದು 11+1/2 ಅಂದರೆ 12. ಸೊ 12/2 ಅಂದರೆ 6. ಸೊ 6 ಯಾವುದಿದೆ 6 ಯಾವುದಿದೆ 6 ಟರ್ಮು 1 2 3 4 5 6. ಸೊ 52 ಈಸ್ ದ ಆನ್ಸರ್. ಅದು ಇವನ್ ಇರ್ತಿದ್ರೆ n/2 ಬರ್ತಿತ್ತು. ಓಕೆನಾ? ನೆನಪಿಲ್ಲ ಇದು ಮೀಡಿಯಮ್ ಅಬ್ಸರ್ವೇಷನ್ ಇವನ್ n ನಂಬರ್ಸ್ ಆರ್ ಇವನ್ ಆಡ್ ನಂಬರ್ಸ್ ಆಡ್ ನಂಬರ್ಸ್ ಆರ್ ಇವನ್ ಏನು ಬರುತ್ತೆ ಆವಾಗ n+1/2. ಅದೇ ಇವನ್ ನಂಬರ್ ಕೊಟ್ಟಾಗ n/2. ಓಕೆ, ದ ಮೋಡ್ ಆ್ಯಂಡ್ ಮೀಡಿಯನ್ ಆಫ್ ಡೇಟಾ ಸೆಟ್ ಐಸ್ 28.4 and 88 respectively. ವಾಟ್ ಈಸ್ ದ ಮೀನ್ ಆಫ್ ದ ಡೇಟಾ ಸೆಟ್? ಓಕೆ ಓಕೆ ಹೆಂಗೆ ಕೊಟ್ಟಿದ್ದಾರೆ ಮೋಡ್ ಆ್ಯಂಡ್ ಮೀಡಿಯನ್. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ 3 - 2 ಮೀನ್ ಇದಿದೆ ಎಂಪಿರಿಯಲ್ ಫಾರ್ಮುಲಾ. ಸೊ ಹಾಕ್ಕೊಂಡಿವೆ ಇಲ್ಲಿ ಏನಿದೆ ಮೋಡ್ ಎಷ್ಟು ಕೊಟ್ಟಿದ್ದಾರೆ 28.4 ಈಕ್ವಲ್ಸ್ ಟು ಓಕೆ ಮೀಡಿಯನ್ ಎಷ್ಟು ಕೊಟ್ಟಿದ್ದಾರೆ 3 × 88 - 2 ಮೀನ್. ಓಕೆ, ಸೊ ಇದೇನಾಗುತ್ತೆ ಮೀನ್ ಈ ಕಡೆ 2 ಮೀನ್ ಅಂದರೆ ಏನು ರೈಟ್ ಬರ್ಕೊಳ್ಳೋಣ. ಏನಾಗುತ್ತೆ ಮೀನ್ ಈಕ್ವಲ್ಸ್ ಟು 24. ಸೊ 66 - 28.4 / 2 ಹಾಕಿ ನೋಡಿ ಎಷ್ಟಾಗುತ್ತೆ ಇದು ನೋಡಿ ಎಷ್ಟಾಗುತ್ತೆ 4 ಅಂದರೆ 6 ಆಗುತ್ತೆ. 6 ಅಲ್ಲಿ ಮತ್ತೆ 3 ಅಲ್ಲಿ 8 ಹೋದಾಗ ಎಷ್ಟಾಗುತ್ತೆ 5 ಪಾಯಿಂಟ್ ಮತ್ತು 2. ಸೊ ಏನಾಗುತ್ತೆ 2 1 ಆಯಿತು 7 8. ಸೊ 1.8. ಸೊ ಯಾವ್ದು ಬಂತು ಆನ್ಸರ್? ಎಸ್. ಸೊ ಇದು ಗೊತ್ತಿಲ್ಲ ನಿಮಗೆ ಫಾರ್ಮುಲಾ ಗೊತ್ತಿಲ್ಲ. ಇದು ಏನಂತಾರೆ ಎಂಪಿರಿಕಲ್ ಫಾರ್ಮುಲಾ. ಈ ಫಾರ್ಮುಲಾ ನೆನಪಿರಲಿ ಮೋಡ್ ಈಕ್ವಲ್ಸ್ ಟು 3 ಮೀಡಿಯನ್ - 2 ಮೀನ್. ಓಕೆ, ಸೊ ನೋಡಿ ಏನು ಕೊಟ್ಟಿದ್ದಾರೆ ಮಾರ್ಕೆಟ್ ಪ್ರೈಸ್ ಆಫ್ ಬೆಡ್ ಈಸ್ 517. ಓಕೆ, ವಿಚ್ ಈಸ್ 30% ಅಬೌವ್ ದ ಕಾಸ್ಟ್ ಪ್ರೈಸ್ ಆ್ಯಂಡ್ ಪ್ರಾಫಿಟ್ ದ ಪ್ರಾಫಿಟ್ ಪರ್ಸೆಂಟೇಜ್ 2%. ಫೈನ್ ದ ಡಿಸ್ಕೌಂಟ್ ಪರ್ಸೆಂಟೇಜ್. ಓಕೆ, ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಕಲಿಸಿದೆ ಅಥವಾ ಪರ್ಸೆಂಟೇಜಲ್ಲಿ ಕಲಿಸಿದೆ. ಇದಕ್ಕೊಂದು ಫಾರ್ಮುಲಾ ಇದೆ, ಏನು ಗೊತ್ತಾ? ಎಮ್ ಮಾರ್ಕಪ್ ಪ್ರೈಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ಸ್ ಟು 100 ಪ್ಲಸ್ ಪ್ರಾಫಿಟ್ ಲಾಸ್ ಇದ್ದರೆ 100 - ಲಾಸ್ ಡಿವೈಡ್ ಬೈ 100 - ಡಿಸ್ಕೌಂಟ್. ಸೊ ಫಾರ್ಮುಲಾ ನೆನಪಿಲ್ಲಿದೆ. ಓಕೆ, ಸೊ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಯಾಕೆ ನೋಡಿದ್ದಾರೆ ವಿಚ್ ಇಸ್ 30% ಅಬೌವ್ ದ ಕಾಸ್ಟ್ ಪ್ರೈಸ್. ಎಮ್ ಪಿ ಎಷ್ಟು 30% ಅಬೌವ್. ಸೊ ಏನಾಗುತ್ತೆ ಎಮ್ ಪಿ ಏನಿದೆ 130 ಕಾಸ್ಟ್ ಪ್ರೈಸ್ ಇದೆ. ಕಾಸ್ಟ್ ಪ್ರೈಸ್ ಆಲ್ವೇಸ್ 100% ಇರುತ್ತಾ. ಅದಾದಮೇಲೆ 30% ಎಷ್ಟಿದೆ? ಸೊ 100 + 30 ಈಕ್ವಲ್ಸ್ ಟು ನಮ್ಮ ಪ್ರಾಫಿಟ್ ಆಗ್ತಿದೆ. ಸೊ 100 + 2 ಲಾಸ್ ನಮ್ಗೆ ಡಿಸ್ಕೌಂಟ್ ಕರಿತಾರೆ 100 - ಡಿನ ಹಾಗೆ ಬರ್ಕೋಣ ಡಿ. ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡಿ ನೋಡಿ ಮತ್ತೆ ಬೇಕಾಯ್ತಾ. ಸೊ 100 - ಡಿ. ಸೊ ನೋಡಿ ಏನಾಗುತ್ತೆ ಮಲ್ಟಿಪ್ಲೈ ಮಾಡಿ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹಾಂ ಎಷ್ಟಾಗುತ್ತೆ 130 × 100 - ಡಿ ಈಕ್ವಲ್ಸ್ ಟು ಸೊ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಮಾಡೋಣ.
130/100 equals to 102 divided by 100 minus d. ಸೊ ಇದು 2 0 ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ 1300 ಮೈನಸ್ 13d ಈಕ್ವಲ್ಸ್ ಟು ಏನಾಗುತ್ತೆ 1020. ಸೊ ಮೈನಸ್ ಮಾಡಿದಾಗ ಏನಾಗುತ್ತೆ, ಇದು ಆ ಕಡೆ ಹೋದಾಗ 280 ಬರುತ್ತೆ. 280 ಈಕ್ವಲ್ಸ್ ಟು 13d. 13d 13 1 13 13 2 26 ಹೋಯ್ತಷ್ಟರಲ್ಲಿ 2 13 1 13 21. ಸೊ 21 ಬರ್ತಲ್ಲ ಸಾಕು, ಎಷ್ಟು ಮುಂದೆ ಬೇಕಾಗಿಲ್ಲ. 21 ಇದೆ ಆಪ್ಷನಲ್ಲಿ, ಎಸ್ 21. ಸೊ ಬೇಕಾದ್ರೆ ಮುಂದೆ ಮಾಡಿ ನೋಡ್ಬೋದು. ಓಕೆ, ಹೆಂಗೆ ಕೊಟ್ಟಿದ್ದಾರೆ, ವಾಟ್ ಶಿಲ್ ಬಿ ಕ್ವಶನ್ ಮಾರ್ಕ್. ಓಕೆ, ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಸೀರೀಸ್ ಕ್ವಶನ್ ಇದು. ಸೀರೀಸಲ್ಲಿ ಕೊಟ್ಟ ಇದರಿಂದ ಏನು ಡಿಫ್ರೆನ್ಸ್ ಇದೆ ನೋಡಿ, ಒನ್ ಡಿಫ್ರೆನ್ಸ್ ಇದೆ. ಇದ್ರ ಮಧ್ಯೆ ಏನು ಡಿಫ್ರೆನ್ಸ್ ಇದೆ, 2 ಬರುತ್ತೆ. ಇದರಿಂದ ಇದೇನು ಡಿಫ್ರೆನ್ಸ್ ಇದೆ, ಬರ್ಕೊಳ್ಳೋಣ 94 ಆ್ಯಂಡ್ 138. ಡಿಫ್ರೆನ್ಸ್ ಏನಿದೆ ಯಾವ ಬರುತ್ತೆ, ಈಗ 61ಅಲ್ಲಿ ಓಕೆ 22 ಇದೇನು ಬರುತ್ತೆ 33, ಇದೇನು ಬರುತ್ತೆ 44, ಇದೇನು ಬರುತ್ತೆ. ಸೊ ನೋಡಿ ಒಂದು ಪ್ಯಾಟರ್ನ್ ಫಾಲೋ ಆಗ್ತಿದೆ. 11 1 11 2 11 3 11 30 11 4. ಸೊ ಏನು ಬರ್ಬೋದು ಇಲ್ಲಿ 11 5. ಸೊ 8 + 5 ಎಷ್ಟಾಗುತ್ತೆ 3, 1 ಉಳಿತು. 5 + 9 ಮತ್ತು 193 ಆಪ್ಷನ್ ಇದೆ. 193 ಆಪ್ಷನಲ್ಲಿ ಇದೆ, ಎಸ್. ಸೊ 193. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ಐ ಥಿಂಕ್ ಕ್ವಶನ್ ಇಲ್ಲಿ ಮುಗಿದಿತ್ತು. ಸೊ ಆಲ್ ದ ಬೆಸ್ಟ್ ಫಾರ್ ಪ್ರಿಪ್ರೇಷನ್ಸ್. ಸೊ ನಾಳೆ ಇನ್ನೊಂದು ಪೇಪರ್ ಸಾಲ್ವ್ ಮಾಡೋಣ. ಸೊ ನಾವು ಮತ್ತೆ ಸಿಗೋಣ. ನಿಮಗೆ ವಿಡಿಯೋ ಇಷ್ಟ ಆದರೆ ಅಥವಾ ಇನ್ನೂ ಕಾನ್ಸೆಪ್ಟ್ ಬೇಕಾದರೆ ಅಥವಾ ನಿಮಗೆ ಡಿಜಿಟಲ್ ಸಮ್ ವಿಡಿಯೋ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಡಿಜಿಟಲ್ ಸಮ್ ಬಗ್ಗೆ ನಿಮಗೆ ವಿಡಿಯೋ ತಂದು ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಜೈ ಹಿಂದ್.